ಈಶಾವಾಸ್ಯ ಉಪನಿಷತ್ತಿನ ಏನ್ ನೋಡ್ತಾ ಇದ್ವಿ? 11ನೇ ಮಂತ್ರವನ್ನ ನೋಡ್ತಾ ಇದ್ವಿ. ಆ 11ನೇ ಮಂತ್ರವನ್ನ ಇನ್ನೊಮ್ಮೆ ಓದೋಣ. ಯಾವುದು? 11. ವಿದ್ಯಾಂ ಚ ವಿದ್ಯಾಂ. ವಿದ್ಯಾಂ ಚ ವಿದ್ಯಾಂ ಚ ಯಸ್ತದ್ವೇದೋ ಭಯಗಂ ಸಹ ವಿದ್ಯಾಯಾಂ ಮೃತ್ಯುಂ ತೀರ್ತ್ವಾ ವಿದ್ಯಯಾಮೃತಂ ಚಕ್ಷುತೆ. ವಿದ್ಯೆಯನ್ನು ಅವಿದ್ಯೆಯನ್ನು ಯಾವಾತನು ಎರಡನ್ನೂ ಸೇರಿಸಿ ತಿಳಿಯುತ್ತಾನೋ ಆತನು ಅವಿದ್ಯೆಯಿಂದ ಮೃತ್ಯುವನ್ನು ದಾಟಿ ವಿದ್ಯೆಯಿಂದ ಅಮೃತವನ್ನು ಪಡೆಯುತ್ತಾನೆ ಅನ್ನುವಂತ ವಿಷಯವನ್ನ ನೋಡ್ತಾ ಇದ್ವಿ. ನಿನ್ನಿನ ದಿವಸ ನಾವು ಏನ್ ನೋಡಿದ್ವಿ ಕೊನೆಗೆ ಅಂತಂದ್ರ, ಯಹ ದಟ್ ಪರ್ಸನ್ ಉಭಯಂ ಸಹ ವೇದ, ಯಾವನು ಎರಡನ್ನು ಕೂಡಿಸಿ ಮಾಡ್ತಾನೆ, ಯಾವುದು? ಕರ್ಮಯೋಗ ಮತ್ತು ಉಪಾಸನ ಯೋಗ ಎರಡನ್ನೂ ಕೂಡಿಸಿ. ಉಭಯಂ ಸಹ ವೇದ. ಉಭಯಂ ಮೀನ್ಸ್ ಬೋತ್ ಆಫ್ ದೆಮ್ ಪ್ರಾಕ್ಟೀಸಸ್. And both of them means what? Vidyam cha avidyam. Vidya means upasana, avidya means karma. Vidya andre ille upasane, avidya andre karma. The one who practices karma and upasana, you have to add a special adjective. If a person practices nishkama karma and nishkama upasana, that is at the time of practicing doesn't invoke ahankara and mamakara. ಅಹಂಕಾರ ಮಮಕಾರ ಸೇರಿಸ್ತಾನ ಕರ್ಮಯೋಗ ಮತ್ತು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯನ್ನ ಮಾಡಿದ್ದಾದ್ರೆ, ಅಹಂಕಾರ ಮಮಕಾರ ರಹಿತನಾಗಿ ಮಾಡಿದ್ರೆ, ಜನರಲ್ಲಿ ವೆನ್ ವಿ ಡು ನಮಸ್ಕಾರ, ಪಿಟಿಷನ್ ಇಸ್ ಆಲ್ರೆಡಿ ಇನ್ ದ ಮೈಂಡ್. ಅಂದ್ರೆ ಅವ್ರು ಅಂತಾರ, ನಾವು ಯಾವಾಗ ಒಂದು ದೇವರಿಗೆ ಒಂದು ನಮಸ್ಕಾರ ಹಾಕಿ ಒಂದು ಕಾಯಿ ಒಡೆದು ಬಂದ್ರೆ ಒಂದು ಲಿಸ್ಟ್ ತಯಾರು ಮಾಡಿರ್ತೀವಿ. ಸಾಮಾನ್ಯ ಜನರು in every namaskara we don't want to do free namaskara to Bhagwan. ಏನು ಬೇಡದ ನಮಸ್ಕಾರ ಮಾಡು ಅಂದ್ರೆ ಮಾಡೋದಿಲ್ಲ ನಾವು ಸಾಮಾನ್ಯರು. ಫಾರ್ ಎವ್ರಿ ನಮಸ್ಕಾರ ವಿ ವಾಂಟ್ ಟು ಎನ್ಕ್ಯಾಶ್. ಒಂದೊಂದು ನಮಸ್ಕಾರಕ್ಕೆ ನಾವು ಅವನಿಂದ ಏನೋ ಪಡಿಬೇಕು ಅಂತ ಬಯಸ್ತೀವಿ. ಐ ಹ್ಯಾವ್ ಟು ಎನ್ಕ್ಯಾಶ್. ಹೌ ಡು ವಿ ಎನ್ಕ್ಯಾಶ್? ನಾವು ಹೆಂಗ ಅವನ್ನ ನಮಸ್ಕಾರಗಳನ್ನ ರೊಕ್ಕ ರೂಪದಲ್ಲಿ, ಆಸ್ತಿ ರೂಪದಲ್ಲಿ, ಸಂಪತ್ತು ರೂಪದಲ್ಲಿ ಪರಿವರ್ತನೆ ಮಾಡ್ಕೋತೀವಿ ಅಂದ್ರೆ, we give petition to ಭಗವಾನ್. ಭಗವಂತಗೆ ಒಂದು ಲಿಸ್ಟ್ ಕೊಡ್ತೇವೆ. ಕಿರಾಣಿ ಅಂಗಡಿ ಲಿಸ್ಟ್ ಕೊಟ್ಟಾಗ ಒಂದು ಲಿಸ್ಟ್ ಕೊಡ್ತೇವೆ. ವಾಚ್ ಯುವರ್ ಮೈಂಡ್ ವೆನ್ ಎವರ್ ಯು ಡೂ ನಮಸ್ಕಾರ ಟು ಎ ಸ್ವಾಮಿ ಆರ್ ಸ್ವಾಮೀಜಿ ಆರ್ ಎನಿಮನ್. ಯಾರ ನಿಮ್ಗಿಂತ ಶ್ರೇಷ್ಠ ಆದಂತ ವ್ಯಕ್ತಿಗಳು, ಸ್ವಾಮೀಜಿಗಳು, ಗುರುಗಳು ಭೇಟಿ ಆದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತೇವೆ. ಅವಾಗ ಹೆಂಗದ ನಮ್ಮ ಮನಸ್ಸು ವಿಚಾರ ಮಾಡ್ರಿ. ಆಲ್ವೇಸ್ ಪಿಟಿಷನ್ ಈಸ್ ಅಹಂಕಾರ ಮಮಕಾರ ಸೆಂಟ್ರಿಕ್. ನಮ್ಮದು ಹೆಂಗಿರ್ತದೆ ನಮಸ್ಕಾರ ಅಂದ್ರೆ, ಅಹಂಕಾರದಿಂದ ಕೂಡಿರ್ತೈತಿ, ಮಮಕಾರದಿಂದ ಕೂಡಿರ್ತೈತಿ, ಏನೋ ಒಂದು ಬೈಕ್ ಇಟ್ಕೊಂಡ ಮಾಡ್ತೈತಿ. ವೆರಿ ರಿಯಲಿ ವಿ ಸೇ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಪ್ರಾರ್ಥನಾ ಮಾಡುವಂತಗಷ್ಟ ಅದು ಏನದು? ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗಲಿ, ಸರ್ವೇ ಸಂತು ನಿರಾಮಯ, ಎಲ್ಲರೂ ನಿರಾಮಯರಾಗಿರ್ಲಿ ಅಂತ ಪ್ರಾರ್ಥನೆ ಮಾಡುವುದು ಏನದ? ಪ್ರಾರ್ಥನೆ ಒಳಗೆ ಐತಿ, ಬರ್ದಾರ ಅಂತೇವಿ. ಆದ್ರೂ ನಾವು ವೈಯಕ್ತಿಕವಾಗಿ ನಮಸ್ಕಾರ ಮಾಡಿದಾಗ ಏನಾದ್ರೂ ಒಂದು ಬೇಡಿಕೆ ಲಿಸ್ಟ್ ಇದ್ದ ಇರ್ತದ. ಇಫ್ ಯು ಪ್ರಾಕ್ಟೀಸ್ ಡೈಲ್ಯೂಷನ್ ಆಫ್ ಅಹಂಕಾರ ಅಂಡ್ ಮಮಕಾರ, ಇಟ್ ಕಮ್ಸ್ ಅಂಡರ್ ನಿಷ್ಕಾಮ ಕರ್ಮ ಅಂಡ್ ನಿಷ್ಕಾಮ ಉಪಾಸನ ಅನ್ನುವಂತ ಮಾತನ್ನ ನಿನ್ನೆ ನೋಡಿದ್ವಿ. ಏನಂದ್ರ, ನಾವು ಅಹಂಕಾರ ಮಮಕಾರವನ್ನ ಇದ್ರೂ ಇರುವಲ್ವಾಗ ಅವು ಇಲ್ಲದಂಗ ಮಾಡಕ್ ಆಗಂಗಿಲ್ಲ. ಸ್ವಲ್ಪ ಕಡಿಮೆ ಮಾಡ್ಕೊಡ್ರಿ, ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೆಂಗ್ ಮಾಡ್ಬೇಕು ಕೊನೆಗೆ ಅಂದ್ರ, ಅವು ಇಲ್ಲದಂಗ ಮಾಡ್ಕೊಂಡ್ರ ಅದು ಏನಂತಾರ ಅಂದ್ರೆ ಅಹಂಕಾರ ಮಮಕಾರ ರಹಿತ ಆತು. ಅಂದ್ರ ಅದಕ್ಕೆ ನಾವು ನಿಷ್ಕಾಮ ಅನ್ನುವಂತಹದ್ದು ಒಂದು ವಿಶೇಷಣವನ್ನ ಸೇರಿಸಬಹುದು. ಹಂಗ ಮಾಡಿದ್ರ ಅಂತಃಕರಣದಲ್ಲಿದ್ದಂತ ದೋಷಗಳು ಕಳಿತಾವ, ಅಂತಃಕರಣ ಏಕಾಗ್ರತೆ ಆಗ್ತದ, ಸಾಧಕನ ಸಾಧನೆ ಪ್ರಾರಂಭ ಆಗ್ತದ. ಇಷ್ಟನ್ನ ನಾವು ನಿನ್ನೆ ನೋಡಿದ್ವಿ. ಈ ಮಂತ್ರದ ಅರ್ಥ ಮುಂದೆ ಹೇಳ್ತಾರೆ ನೋಡ್ರಿ. ಸೊ ಯಹ ವಿದ್ಯಾಂ ಚ ಉಭಯಂ ವೇದ. ವೇದ ಮೀನ್ಸ್ ಪ್ರಾಕ್ಟೀಸ್. ಹೌ? ಸಹ ಮೀನ್ಸ್ ಕಂಬೈನಿಂಗ್ ಬೋತ್ ಆಫ್ ದೆಮ್. ಎರಡನ್ನು ಸೇರಿಸಿ ಮಾಡ್ತಾನ. ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಸೇರಿಸಿ ಮಾಡಿದ್ರೆ ಅವಾಗ ಏನಾಗ್ತದ ಅಂದ್ರೆ ದ ಸ್ಪಿರಿಚುವಲ್ ಗ್ರೋತ್ ಹ್ಯಾಪನ್ಸ್
ಅಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಸ್ಪೀಡ್ ನಿಂದ ಆಗ್ತದೆ, ತೀವ್ರಗತಿಯಿಂದ ಆಗ್ತದೆ. ಅಂತಃಕರಣದಲ್ಲಿ ಇದ್ದಂತ ದೋಷಗಳನ್ನು ಹೋಗ್ತವೆ, ಅಂತಃಕರಣದಲ್ಲಿ ಇದ್ದಂತ ವಿಕ್ಷೇಪನು ಹೋಗ್ತದೆ. ನಾವು ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಬೇಗನೆ ಅಧಿಕಾರಿಗಳು ಹಾಕಿವಿ. ಇವೆಲ್ಲ ಮಾಡ್ಕೊಂಡ ಬರ್ಬೇಕು ಅಂತದ. ಗುರುವಿನ ಹತ್ರ ಬರ್ಬೇಕಾದ್ರೆ, ಮುಚ್ಚಿ ಬಾಗಿಲೇ ಬರ್ಬೇಕಂದ್ರೆ ಸಮಿತ್ ಪಾಣಿ ಹಿಡ್ಕೊಂಡು ಏನ್ರಿ ಗುರುವಿನ ಹತ್ರ ಬರಿಗೈಲಿ ಹೋಗ್ಬಾರ್ದು. ಅವ್ರಿಗೆ ಬೇಕಾಗುವಂತಹ ಏನದ ಸಮಿತಿಗಳನ್ನ ಹಿಡ್ಕೊಂಡು ಏನ್ರಿ ಪದ್ಧತಿ ಅದಾವು. ತಲೆ ಎಲ್ಲ ಬೋಳಿಸ್ಕೊಂಡು ಚುಡುಕಿ ಬಿಡ್ಕೊಂಡು ಏನ್ರಿ ಯಾರು ಹಿಡಿದ್ರು ಕೈಯಾಗ ಸಿಕ್ಕಿರಬಾರ್ದು. ಕೂದ್ಲ ಇದ್ರೆ ಯಾವ ಹಿಡಿತಾರ. ಎಲ್ಲರ ಕಡೆ ಜಾರ್ಕೊಂಡ್ ಬರ್ಬೇಕು ಅನ್ನೋದಕ್ಕೆ ತಲೆ ಬೋಳ್ ಮಾಡ್ಕೊಂಡಿರ್ಬೇಕು. ಹೊರಗಿನ ತಲೆ ಬೋಳಲ್ಲ, ಒಳಗಿನ ತಲೆ ಬೋಳ್ ಯಾರ ಕೈಯಾಗೂ ಸಿಕ್ಕಿರಬಾರ್ದು. ಅಷ್ಟು ನಮಗ ವಿವೇಕ ವೈರಾಗ್ಯದಿಂದ ಕೂಡಿರ್ಬೇಕು. ಅಂತಃಕರಣದಿದ್ದಂತ ದೋಷಗಳನ್ನ ಕಳ್ಕೊಂಡಿರ್ಬೇಕು, ಮಲ ವಿಕ್ಷೇಪ ಕಳ್ಕೊಂಡಿರ್ಬೇಕು. ಆವರಣ ಒಂದು ಕಳ್ಕೊಳಕ್ ಬರಂಗಿಲ್ಲ. ಗುರುವಿನೇ ಕಳ್ತರ ಹೋದ್ರ ಹೋಗ್ತದ. ಅವ ಉತ್ತಮ ಅಧಿಕಾರಿ ಕೃತೋಪಾಸ್ತಿ. ಅವಾಗ ಮುಂಚೆ ಬಾಗಿಲೇ ಎಂಟ್ರಿ. ನಾವೆಲ್ಲ ಹಿತ್ತಲ ಬಾಗಿಲೇ ಬಂದವರು. ನಾವೆಲ್ಲ ಏನಪ್ಪಾ ಅಂದ್ರೆ ನಾವು ಯಾವ ಮಲದೋಷಗಳು ಕಳ್ಕೊಂಡಿಲ್ಲ, ಯಾವ ವಿಕ್ಷೇಪ ದೋಷಗಳು ಕಳ್ಕೊಂಡಿಲ್ಲ. ನಾವು ಅಧಿಕಾರಿಗಳೇ ಅಲ್ಲ. ಆದ್ರೂ ನಾವು ಬಂದು ಅಭ್ಯಾಸ ಮಾಡಾಕತ್ತೇವಿ ಅಂದ್ರ ಗುರುಗಳ ಒಂದು ದಯೆ, ಚಿನ್ಮಯಾನಂದ್ರ ದಯೆ. ಅವ್ರು ಬಂದು ಇಲ್ಲಿ ಮಠ ಬಂದು ನಮಗೆ ಹೇಳಿದ್ರು. ಅವ್ರು ಹೇಳಿದ ಪರಿಣಾಮ ಆಗೈತಿ ನಮಗ. ಆದಾಗೂ ಅಧಿಕಾರಿಗಳಿಲ್ಲ ಅಂದ್ರೆ ಅವ್ರು ಮುಂಚೆ ಬಾಗಿಲೇ ನಿಮಗೆ ಎಂಟ್ರಿ ಇಲ್ರಿಪ್ಪ, ಹಿತ್ತಲ ಬಾಗಿಲೇ ಬರ್ರಿ ಅಂತ ಕರುಣೆಯಿಂದ ನಮ್ಮನ್ನ ಕರ್ಕೊಂಡಾರ ಅವ್ರು. ಉಪ್ಪಿನ ಹಾಳು ಇಟ್ಕೊಂಡ್ ಅವ್ರ ಬಾಯಾಗ ಸ್ವಲ್ಪ. ಯಾರು ಅನಧಿಕಾರಿಗಳು ಹಿಂದಿನ ಹಿತ್ತಲ ಬಾಗಿಲೇ ಬರೋ. ಅಲ್ಲಲ್ಲ ಉಪ್ಪಿನಾಳ ಬೇಡ ಅಂತ ಬೇಡ, ಸಂದರ್ಭ ಬೇಡ. ಅಧಿಕಾರಿಗಳಲ್ಲ ಅಂದ್ರೆ ಅಧಿಕಾರಿಗಳಲ್ಲ ಅಷ್ಟೇ. ಅವ್ರೇನದ ಪಾಪ ದೋಷ ಇಟ್ಕೊಂಡ್ ಬಂದಾರ. ಅಂತಃಕರಣದಲ್ಲಿ ಮಲದೋಷ ಐತಿ, ವಿಷಯಗಳಲ್ಲಿ ಸುಖ ಬುದ್ಧಿ ಐತಿ. ಅದ ಉಪ್ಪ. ಅವ್ರ ಅಧಿಕಾರಿಗಳಲ್ಲ, ಆದ್ರೂ ಅವ್ರು ಕರ್ಕೊಂಡಾರಲ್ಲ. ಅದು ಹೇಳ್ರಿ, ಅವ್ರ ದಯಾ ನೋಡ್ರಿ ಹೆಂಗದ. ಇವತ್ತಿಲ್ಲ ನಾಳೆ ನೀವು ತಯಾರಾಕಿರಿ ಬರ್ರಿ. ಬಾಳ್ ಮಾಡಿ ಅವ್ರಿಗೂ ಯಾರು ಮುಂಚೆ ಬಾಗಿಲೇ ಬರೋರು ಸಿಕ್ಕಿರಾಕಿಲ್ಲ ಕಾಣ್ತೈತಿ. ಅದನ್ನು ನಾನೇ ಮಾಡ್ತೀನಿ ಸಿಗೋದು ಬಾ ಕಟ್ನೈತ್ರಿ. ಆದ್ರೆ ಸಿಗೋದು ಬಾ ಕಟ್ನೈತ್ರಿ. ಹೌದೌದೌದು, ಸಿಕ್ಕಿರಾಕಿಲ್ಲ. ಬಾಳ್ ಮಾಡಿ ಯಾರು ಮುಂಚೆ ಬಾಗಿಲೇ ಬರುವಂತ ಅಧಿಕಾರಿಗಳು ಸಿಕ್ಕಿಲ್ಲ. ಆ ಕಡೆ ಕಿತ್ತಲ ಬಾಗಿಲ ಬರ್ರಿಪ್ಪ ನನಗೆ ಹೇಳುವಂಗಾಗೈತಿ ಅಂತ ಕುಂಡ್ರಿಸ್ಕೊಂಡು ಅವ್ರೆ ದಯಾಳುಗಳು ಕರ್ಕೊಂಡು ಮಾಡ್ಯಾರ ಅಂತ ತಿಳ್ಕೊಂಡು ನಮಗಿದ್ದು ವಿದ್ಯೆ ಸಿಕ್ಕೈತ್ರಿ. ಇಲ್ಲಾಂದ್ರೆ ಈ ವಿದ್ಯೆ ಮೊದಲ ಇಲ್ಲಿ ಸಿಗ್ತಿದ್ದೇ ಇಲ್ಲಿದು. ನಾವು ಹೋಗ್ಬೇಕಾಗಿತ್ತು, ಅದು ಹುಡುಕೊಂಡು ಅವ್ರ ಶಿಕ್ಷಕ್ಕೆ ಹೋಗ್ಬೇಕಾಗಿತ್ತು. ರಾಮಕೃಷ್ಣ ಪರಮಹಂಸರಿ ದೇವದರ್ಶನ ಮಾಡ್ತೀನಿ ಬರ್ರಪ್ಪ ಅಂತೇಳಿ ಕರಿತಿದ್ರತ್ತಲ್ಲರಿ. ಎಲ್ಲಾ ದೋಷಗಳನ್ನು ನಾನೇ ಕಳಿತೀನಿ, ಬಂದ್ಬಿಡ್ರಿಪ್ಪ ಹಿಂದಿನ ಬಾಗಿಲ. ಹೌದು, ಒಬ್ರು ಹಂಗ ಆಕತ್ರಿ. ಶ್ರವಣದಿಂದ 3 ದೋಷ ಹೋಗವ, ಸ್ವಲ್ಪ ಟೈಮ್ ಹಿಡಿತದ ಏನ್ರಿ. ನಾವೇನೂ ಸಾಧನೆ ಮಾಡಂಗಿಲ್ರಿ. ಗುರುಗಳ ನೀವು ಬೈದಷ್ಟು ಬೈರಿ, ನಾವು ಮಾತ್ರ ಸಾಧನೆ ಮಾಡೋದಿಲ್ಲ, ಶ್ರವಣ ಮಾತ್ರ ಬಿಡುದಿಲ್ಲ ಅನ್ನೋರು ಇದ್ರ ಆಕತ್. 3 ಪಾರಾಗ ದಾಟ್ಬೇಕು. ಶ್ರವಣದಿಂದನ ಮಲದೋಷ ವಿಕ್ಷೇಪ ಆವರಣ 3 ಹೋಗ್ತಾವ, ಟೈಮ್ ಹಿಡಿತದ. ಜನ್ಮ ಜನ್ಮಾಂತರ ಸುರೇಶ್ ಅವ್ರ ನಿಮ್ದು ಯಾಕೋ ಫೋನ್ ಇದೆಯಲ್ಲ, ಹೊರಗೆ ಎಕ್ಸಿಟ್ ಆಗಿ ಬರ್ತೀರ. ನನ್ ಫೋನ್ ಸರಿ ಇಲ್ಲೋ? ಇಲ್ಲ, ನಮ್ದೇ ಕಟ್ ಆಗತ್ತ ನೋಡ್ರಿ. ಸುರೇಶ್ ಅವ್ರ ಫೋನ್ ಸರಿ ಇಲ್ಲ ತಗೋರಿ. ಸ್ವಲ್ಪ ಕಟ್ ಮಾಡಿ ಹೊರಗೆ ಹೋಗಿ ವಾತ್ ಮಾಡಕ್ ಬರ್ರಿ. ಒಟ್ಟು ವಿವಿಧ ಇದ್ದವ್ರು ಸ್ವಲ್ಪ ಮನಸ್ಸು ಖಾಲಿ ಮಾಡ್ಕೊಂಡ್ ಬಂದಿರ್ತಾರ. ವಿವಿಧ ಏನು ಬಂದಿರ್ತಾನಲ್ಲ, ವಿವಿಧ ಬಂದವ ಅಧಿಕಾರಿನ ಇರ್ತಾನ. ಅಂದ್ರೆ ಮಲ ವಿಕ್ಷೇಪ ಕಳ್ಕೊಂಡ ಬಂದಿರ್ತಾನ. ಅಂದ್ರೆ ತಲಿ ಬೋಳ್ ಮಾಡ್ಕೊಂಡ್ ಬಂದಾನಂತ. ತಲೆ ಬೋಳ್ ಮಾಡ್ಕೊಂಡು ಕೈಯ ಸಮಿತ್ ಪಾಣಿಯಾಗಿ ಬರ್ಬೇಕಾವ. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ಅಕೃತಃ ಕೃತೇನ ನಾಸ್ತಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಬಂದೈತಿಲ್ರಿ. ಎಲ್ಲಿ ಬಂದೈತಿ ಶ್ಲೋಕ? 8 ದಿನ ಹೇಳಿನ ಅದನ್ನ ಶ್ಲೋಕ, ಮರಿಬಾರ್ದು ಇದನ್ನ. ಮುಂಡಕ ಉಪನಿಷತ್ತು 1ನೇ ಅಧ್ಯಾಯ 12ನೇ ಶ್ಲೋಕ. ಮುಂಡಕ
ಅಕೃತಃ ಕೃತೇನ ನಾಸ್ತಿ. ಅವ್ನು ಬೇಕಾದಂತ ಸುಖ ಅದು ಕರ್ಮದ ಫಲ ಅಲ್ಲ ಅಂತ ಗುರುತಿಸ್ಬೇಕಂತ್ರಿ ಅವ. ಕರ್ಮದ ಫಲ ಅನಿತ್ಯದ, ನನಗದು ಅನಿತ್ಯ ಫಲ ಬೇಕಾಗಿಲ್ಲ. ಏನೋ ಅಟ್ ಕರ್ಮ ಮಾಡೋದ್ಲೇನ ಬಾಯಿಗೆ ರುಚಿ ಹತ್ತುವಂತ ಫಲ ಈಗ ಒಂದು ಕ್ಷಣದಾಗ ಇಲ್ದಂಗ ಆಗೋ ಫಲ ಬೇಕಾಗಿಲ್ಲ. ನಾವು ನಿತ್ಯ ಫಲ ಬೇಕು. ಅಕೃತಃ ಕೃತೇನ ನಾಸ್ತಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚತ್. ಅದು ಬೇಕು ಅಂತ ತಿಳ್ಕೊಂಡು ಆ ಜ್ಞಾನಕ್ಕಾಗಿ ಅದನ್ನ ಕೊಡುವಂತ ಗುರು ಎಲ್ಲದಾನಂತ ತಿಳ್ಕೊಂಡು ಹುಡುಕಿ ಹೋಗ್ತಾನ. ಹೋಗ್ಬೇಕಾದ್ರೆ ಹಂಗ ಹೋಗುದಿಲ್ಲ, ಸಮಿತ್ ಪಾಣಿಯಾಗಿ ಹೋಗ್ತಾನ. ಅವ ಗುರು ಹೆಂಗಿರ್ತಾನ? ಅವ ಶ್ರೋತ್ರಿಯ ಮತ್ತು ಬ್ರಹ್ಮನಿಷ್ಠ ಇರ್ಬೇಕು. ಅವನು ಒಬ್ಬ ಗುರುವಿನ ಕೈ ಶಿಷ್ಯ ಆಗಿ ಅಭ್ಯಾಸ ಮಾಡಿರ್ಬೇಕು. ಆ ಗುರುಗಳು ನಮ್ಮ ಪರಂಪರೆಯೊಳಗೆ ಇರ್ಬೇಕು. ಸದಾಶಿವನಿಂದ ಪ್ರಾರಂಭ ಆದಂತ ಪರಂಪರೆ ಏನೈತಿ, ಆ ಪರಂಪರೆಗತ ಗುರುಗಳಲ್ಲಿ ಅಭ್ಯಾಸ ಮಾಡಿದ್ರೆ ಮಾತ್ರ ಹೋಗ್ಬೇಕು. ಇಷ್ಟೆಲ್ಲ ಅದರಿ ನಾವೆಲ್ಲ ಹೆಂಗ ನೋಡ್ಬೇಕಾದ್ರೆ ಶಿಷ್ಯರು ಗುರುಗಳಲ್ಲಿ ಹೆಂಗ್ ಹುಡುಕ್ಬೇಕು ಅನ್ನೋದು ಹೇಳ್ಕೊಟ್ಟೈತಿ ಉಪನಿಷತ್. ಅಂದಾಗ ಏನಾಗ್ತದ, ಆಂತರಿಕವಾಗಿ ನಮ್ಮದು ಬೆಳವಣಿಗೆ ಆಗ್ತದ ಏನ್ರಿ. ಹೊಲ ಕಸ ಎಲ್ಲ ಹಸನಾಗಿರ್ತಂದ್ರ ನೀವು ಪೀಕ್ ಬಿತ್ತೀರ, ಅದೇ ಪೀಕ್ ಸರಿ ಚೆನ್ನಾಗಿ ಬರ್ತದ. ಗೊಬ್ಬರ ಹಾಕಿ ಮಳಿ ಗಿಳಿ ಬಿತ್ತಂದ್ರೆ ಆ ಮಳಿ ಅಂತಂದ್ರೆ ಯಾವ್ದು? ಇದು ಉಪದೇಶ ಅನ್ನುವಂಥದ್ದು, ಗುರುವಿನ ಮಳೆ. ಆ ವಾಣಿ ರೂಪ ಮಳೆ ಬಿತ್ತು ಅಂತಂದ್ರೆ ಆ ಅಂತಃಕರಣ ಸ್ವಚ್ಛ ಇತ್ತು ಅಂದ್ರೆ ಅಲ್ಲಿ ಫಲ ಬರ್ತದೆ. ಇಲ್ಲ ಹೊಲನ ಹಸಿರಾಗಿಲ್ಲ, ರಂಟಿನೂ ಹೊಳೆದಿಲ್ಲ, ಕುಂಟಿನೂ ಹೊಳೆದಿಲ್ಲ, ಕಳೆನೂ ತೆಗೆದಿಲ್ಲ, ಹುಲ್ಲುನೂ ತೆಗೆದಿಲ್ಲ, ಅದ್ರಾಗ ಬೀಜ ಬಿತ್ತಿದ್ರ ಏನಾಕೈತ್ರಿ? ಅದ್ ಬೀಜ ನಾಶ ಆಕತ್ರಿ, ಬೆಳೆನೂ ಬರುದಿಲ್ಲ. ಬೆಳೆ ಬಂದ್ರು ಸರಿ ಬರುದಿಲ್ಲ, ಬೆಳೆ ಬಂದ್ರು ಸರಿ ಬರುದಿಲ್ಲ, ಬೆಳೆ ಅಷ್ಟು ಬರುದಿಲ್ಲ, ಕಡಿಮೆ ಬೆಲೆ ಬರ್ತದ, ಅಷ್ಟು ಸರಿ ಬರುವುದಿಲ್ಲ. ಆದ್ರಿಂದ ಅಲ್ಲಿ ಏನಾಗ್ತದ, ಆಧ್ಯಾತ್ಮಿಕವಾದ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಅವಿದ್ಯಾಯಾಮ ಮೃತ್ಯುಂ ತೀರ್ತ್ವಾ ನಿಷ್ಕಾಮ ಕರ್ಮ ವಿಲ್ ರಿಮೂವ್ ಆಲ್ ದ ಮೃತ್ಯು. ನಿಷ್ಕಾಮ ಕರ್ಮ ಏನ್ ಮಾಡ್ತದ ಅಂದ್ರ ಅದು ಮೃತ್ಯುವನ್ನು ಕಳೀತದ. ದಿಸ್ ಇಸ್ ಅನದರ್ ವರ್ಡ್ ವಿತ್ ಎ ಸ್ಪೆಷಲ್ ಮೀನಿಂಗ್. ಇಲ್ಲಿ ಮೃತ್ಯು ಅಂದ್ರೆ ಏನ್ ತಗೋಬೇಕು? ಇದು ಒಂದು ಸ್ಪೆಷಲ್ ವರ್ಡ್, ವಿಶೇಷವಾದಂತ ಶಬ್ದ ಉಪನಿಷತ್ ಬಳಸ್ತದೆ. ಈಶಾವಾಸ್ಯ ಉಪನಿಷತ್ನಲ್ಲಿ ಬೆಳಗಿನ ಭಾಷೆ ಅದಾವ. ನಮ್ಮ ಬೆಳಗಿನ ವಚನಗಳು ಹೆಂಗ್ ಬರೀತಾರ ಶರಣರು, ಹಂಗ ಇದು ಬೆಳಗಿನ ಭಾಷೆ ಅದ, ಸಾಮಾನ್ಯವಾದ ಭಾಷೆ ಇಲ್ಲ. ಈಶಾವಾಸ್ಯ ಉಪನಿಷತ್ ವರ್ಡ್ ಹ್ಯಾಸ್ ಗಾಟ್ ಎ ಸ್ಪೆಷಲ್ ಮೀನಿಂಗ್. ವಾಟ್ ಇಸ್ ದ ಡಿಕ್ಷನರಿ ಮೀನಿಂಗ್ ಆಫ್ ಮೃತ್ಯು? ಈ ಮೃತ್ಯು ಅಂದ್ರೆ ಏನು? ಡಿಕ್ಷನರಿ ಮೀನಿಂಗ್ ಅಂದ್ರೆ ಸಾವು. ಹಂಗಾರೆ ಇಲ್ಲೇನ್ ತಗೋಬೇಕು? ಇಟ್ ಇನ್ ದಿ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಮೃತ್ಯು ರೆಫರ್ಸ್ ಟು ಆಲ್ ಮೆಂಟಲ್ ಆಬ್ಸ್ಟಕಲ್ ಫಾರ್ ಸಾಧನ ಚತುಷ್ಟಯ ಸಂಪತ್ತಿ. ವಿವೇಕ, ವೈರಾಗ್ಯ, ಶಮಾಧಿ, ಷಡ್ಗುಣ ಸಂಪತ್ತಿ, ಮುಮುಕ್ಷತ್ವಗಳು ಇರ್ಲಾರ್ದಕ್ಕೆ ಏನಾಗೈತಲ್ಲ ಅದ ಮೃತ್ಯು ಸಮಾನ. ಅದಕ್ಕೆ ಶಬ್ದಕ್ಕೆ ಏನಂದಾರ? ಮೃತ್ಯು. ಮೃತ್ಯು ಅಂದ್ರ ಸಾಮಾನ್ಯವಾಗಿ ಡಿಕ್ಷನರಿ ಮೀನಿಂಗ್ ನಮ್ಮ ಈ ಏನಂತೀರಿ ಡಿಕ್ಷನರಿ ಕನ್ನಡದಾಗ ಶಬ್ದಕೋಶ ಏನಂತೀರಿ? ನಿಘಂಟು. ಶಬ್ದಕೋಶ ನಿಘಂಟುದಲ್ಲಿ ಮೃತ್ಯು ಅಂತ ತಗೋತೀವಿ. ಇಲ್ಲೇನ್ ತಗೋ ಅಂತ ಹೇಳಿದ್ರು ಅವರು, ಅಧಿಕಾರಿಗಳಿಗೆ ಲಕ್ಷಣಗಳು ಯಾಕೆ ಇಲ್ದಂಗಾಗ್ಯಾವ ಅನ್ನೋದಕ್ಕ ಮೃತ್ಯು ಅಂತ. ಏನಂತಾರ್ರಿ? ಮೃತ್ಯು ಅಂತಂದ್ರೆ ಸಂಪನ್ನ ರಹಿತ ಸಾಧನ ಚತುಷ್ಟಯಗಳ ಇಲ್ಲದೆ ಇರುವಂತ ಒಂದು ಸ್ಥಿತಿ ಏನೈತಿ, ಅದಕ್ಕ ಮೃತ್ಯು ಅಂದಾರ ನೋಡ್ರಿ. ಒಳಗಿರುವ ಶಿವ ಹೊರಗೆ ಹೋದಂದ್ರೆ ನಾವು ಶಿವ ಆಗಿಬಿಡ್ತೇವೆ. ಒಳಗೋಗ ಶಿವ ಅದ. ಹಾ, in this particular context, mrityu refers to all mental obstacles for sadhana chatushtaya sampatti, the spiritual qualification. For vairagyam, what is mental obstacle? ವೈರಾಗ್ಯ ಯಾಕಿಲ್ಲ ನಮಗ? ಅದು ಯಾಕೆ ಕೊರತೆ ಆಗೈತಿ? ವೈರಾಗ್ಯದ ಕೊರತೆ ಯಾಕೆ ಆಗೈತೆ? ಆ ಕೊರತೆನ ಮೃತ್ಯು. ರಾಗ, ವೈರಾಗ್ಯ ಯಾಕಿಲ್ಲ ಅಂದ್ರೆ ರಾಗ ಐತಿ. ಅದ್ರ ಅಪೋಸಿಟ್ ವೈರಾಗ್ಯದ ವಿರೋಧ ಏನ್ರಿ? ರಾಗ. ಸುಖ ಬುದ್ಧಿ ಮಾಡಿ ವಿಷಯಗಳಲ್ಲಿ ಸುಖ ಬುದ್ಧಿ. ದಸ್ ಫಾರ್ ಎವ್ರಿ ವರ್ಚ್ಯೂ ದೇರ್ ಆರ್ ಸೋ ಮೆನಿ ಆಬ್ಸ್ಟಕಲ್ಸ್. ಪ್ರತಿಯೊಂದಕ್ಕೂ ಒಂದೊಂದು ವಿರುದ್ಧವಾದಂತಹದ್ದು ಅಡಚಣೆ ಅದಾವ. ವಿವೇಕ ಯಾಕಿಲ್ಲ ನೋಡ್ರಿ, ಅದಕ್ಕೇನು ಅಡಚಣೆ ಅದ ವಿಚಾರ ಮಾಡಿ. ವೈರಾಗ್ಯ ಯಾಕಿಲ್ಲ? ರಾಗ ಐತಿ. ಶಮ ಯಾಕಿಲ್ಲ? ದಮ ಯಾಕಿಲ್ಲ? ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಆಮ್ಯಾಗ ಮುಮುಕ್ಷತ್ವ ಯಾಕಿಲ್ಲ? ಆ ಇಲ್ಲದೆ ಇರುವಂತ ಸ್ಥಿತಿ ಏನದ ಅದಕ್ಕ ಮೃತ್ಯು. ಅವು ಇಲ್ಲ ಅಂದ್ರೆ ಬೇರೆ ಏನು ಐತಲ್ಲ ಅವೇ ಮೃತ್ಯು ಸಮಾನ ಅದಾವ. ರಾಗಾದಿಗಳು
For every virtue, there are so many obstacles not allowing us to develop viveka, vairagya, samadhi, shatka sampatti. All these spiritual obstacles are called mrityu. ಇದಕ್ಕೆ ಮೃತ್ಯು ಅನ್ಬೇಕಿಲ್ಲ. ಈ ವಿವೇಕ ವೈರಾಗ್ಯಗಳು ಯಾಕಿಲ್ಲ ನಮ್ಮಲ್ಲಿ, ಯಾಕೆ ಜನರಲ್ಲಿ ಇಲ್ಲ, ಯಾಕೆ ಜನ ಬಹಿರ್ಮುಖರಾಗ್ಯಾರ, ಯಾಕೆ ವಿಷಯಗಳಲ್ಲಿ ಲೋಲುಪ್ತರಾಗ್ಯಾರ, ಅದಕ್ಕೆ ಏನಂತಾರ್ರಿ? ಅದ್ ಕಾರಣ ಏನು? ಮೃತ್ಯು. ಅದಕ್ಕೆ ಮೃತ್ಯು ಅಂತ. ಜ್ಞಾನ ಪ್ರತಿಬಂಧಕಾನಿ ಚಿತ್ತ ಸಿದ್ಧಿ ಶುದ್ಧಿ ಪ್ರತಿಬಂಧಕಾನಿ ಹಂಗಾರೆ ಏನಂದಂಗಾತು? ಮೃತ್ಯು ಅಂದ್ರ ಜ್ಞಾನಕ್ಕ ಏನ ಪ್ರತಿಬಂಧಕಗಳಾಗ್ಯಾವ ಅವು ಅಷ್ಟು ಪ್ರತಿಬಂಧಕಗಳೇ ಅಲ್ಲೇ ಮೃತ್ಯು ಅಂತ ಅನಿಸ್ಕೋತಾವ. ಚಿತ್ತ ಶುದ್ಧಿ ಪ್ರತಿಬಂಧಕಾಣಿಕೆ, ಚಿತ್ತ ಶುದ್ಧಿ ಆಗ್ಲಿಕ್ಕೆ ಏನ್ ಪ್ರತಿಬಂಧಕ ಆಗ್ಯಾವ ಅವಾಗೆಲ್ಲವಕ್ಕೂ ಕೂಡಿಸಿ ಇಲ್ಲೇ ಈ ಶಬ್ದದ ಈ ಒಂದು ಶ್ಲೋಕದಲ್ಲಿ ಶಬ್ದ ಉಪಯೋಗ ಮಾಡಿದ್ದು. ಯಾವ್ದು ಶಬ್ದ ಅದು ಈಶ್ವರಪ್ಪ? ಯಾವ ಶಬ್ದ ಅದು ಈಶ್ವರಪ್ಪ? ಮೃತ್ಯು. ಬೇರೆ ಬೇಡ. ಈಶ್ವರಪ್ಪ ಇಲ್ಲ. ಹಲೋ ಗುರುಗಳ, ಗುರುಗಳ ಯಾವ್ದು ಶಬ್ದ ಉಪಯೋಗ ಮಾಡ್ಯಾರ್ರಿ? ಬುಕ್ ಅದ ರಜ? ಬುಕ್ ಅದ? ಇಲ್ರಿ ಅಪ್ಪ. ಅಂದ್ರೆ ಯಾವ Meet the ಶಬ್ದ double blade ಉಪಯೋಗ ಮಾಡ್ಯಾರ? vegetable cutter. Slice and dice. ಮೃತ್ಯು ನಾನ್ ನಿಮ್ಗೆ ಕೇಳಿಲ್ಲ ಸರ್, ಸಿಕ್ಕಿರಪ್ಪ ಸರ್. ನೀವೆಲ್ಲ ಇವಾರ ಸ್ಟೂಡಿಯಸ್ ಸ್ಟೂಡೆಂಟ್. So you are very particular. I need not ask you. There are some people who are sitting without book, without any preparation. So I want to ask those people. Okay. ಮೃತ್ಯು ಅಂದಾರ ನೋಡ್ರಿ, ಮೃತ್ಯು ಅಂದಾರ ಈಶ್ವರಪ್ಪ. ಮೃತ್ಯು ಅಂದ್ರೆ ಏನ್ ಅಂದಂಗಾತ್ರಿ ಈಶ್ವರಪ್ಪ? ಸಾವು ಅಂತ. ಸಾವು. ಮೃತ್ಯು ಅಂದ್ರೆ ಸಾವು. ಜನನ ಮರಣ ಸಾವ್ರಿ. ಜನನ ಮರಣ ಸಾವು. ಇನ್ನ ಬಹಳ ಹಳೆ ಸುದ್ದಿ ಆಗಿದೆಯಲ್ಲಪ್ಪ ಅಜ್ಜ. ಇಷ್ಟೆಲ್ಲ ಗಂಟ್ಲ ಹರ್ಕೊಂಡು ಹೇಳಾಗತ್ತೇನ ನಾ? ರೇವಣ್ಣ ಹೇಳ್ರಿ. ರೇವಣ್ಣ ಸರ್ಸಂಬಿ ನಮಸ್ತೆ ಅಪ್ಪವ್ರು. ಹೇಳ್ರಿ. ಪ್ರಶ್ನೆ ಏನ್ರಿ ಅಪ್ಪವ್ರು? ಕೇಳ್ರಿ ನಮ್ ಸ್ವಲ್ಪ. ಪ್ರಶ್ನೆ ಎಲ್ಲಿದ್ರಿ? ಸ್ವಲ್ಪ ಇಲ್ಲಿ ಕಿಚನ್ ಹೋಗಿದ್ರಿ, ಅದು ಸ್ವಲ್ಪ ಹಂಗೆ ಅದೇ ಟೈಮ್ನಾಗ ಎದ್ದು ಹೋಗಿದ್ದು. ಪ್ರಶ್ನೆ ಏನು ಹೇಳ್ರಿಪ್ಪ? ಯಾರು ಹೇಳ್ತೀರಿ? ಸಹನಾ ಅವ್ರು ಹೇಳ್ರಿ. ಪ್ರಶ್ನೆ ಹೇಳ್ರಿ ಅವ್ರಿಗೆ. ಮೃತ್ಯು ಅಂದ್ರೆ ಏನು ಅನ್ನೋ ಶಬ್ದ ಕೇಳಿದ್ರಿ. ಮೃತ್ಯು ರೀ, ಅದೇ ಸಾವು ಮರಣ. ಸಾವು ಮರಣ ಹ್ಮ್. ಅದು ಸಾಮಾನ್ಯ ಅರ್ಥ ಆತ್ ರೇವಣ್ಣ ಅವ್ರ. ಇಲ್ಲಿ ಈಶಾವಾಸ್ಯ ಉಪನಿಷತ್ತದಲ್ಲಿ ಅರ್ಥ ಬೇರೆ ಹೇಳಿದ್ರಲ್ಲ ನೋಡ್ರಿ. ನಮ್ಗೆ ಎಷ್ಟು ಲಕ್ಷ ಕೊಟ್ಟು ಅಲ್ಲ, ನೀವ್ ಹೇಳುವಾಗ ಎಲ್ಲಾರು ಕೇಳ್ತಾರ ಅಂತ ಹಿಂಗೇನಿಲ್ಲ. ಏನಾರ ಕೆಲಸ ಮಾಡ್ತಿರ್ತಾರ ಪಾಪ. ಎಲ್ಲಾರು ಹೇಳಿದ್ರೆ ಹೆಂಗ್ ಹೇಳ್ಬೇಕು ನಿಮ್ಗ? ಮೃತ್ಯು ಅವಿದ್ಯದ ಮೃತ್ಯು ಆಗ್ಬೇಕ್ರಪ್ಪ. ಅವಿದ್ಯದ ಒಂದ್ ತಾಸ್ ರೀ, ಅವಿದ್ಯದ ಮೃತ್ಯು ಆಗ್ಬೇಕ್ರಿ ಇಲ್ಲಿ ಈಶಾವಾಸ್ಯೋಪನಿಷತ್ ಪ್ರಕಾರ. ಅಜ್ಞಾನ ಸಾವು. ಅವಿದ್ಯಾದ ಮೃತ್ಯು ಆಗ್ಬೇಕು. ಯಾರು ಇವರು? ಇವರು ರೇವಣ್ಣರ. ರೇವಣ್ಣ ಇಲ್ಲ, ನಾ ಬೇರೆ ಹೇಳಿದ್ನಲ್ಲ. ಸಾಮಾನ್ಯ ಅರ್ಥ ಹೇಳ್ರಿ. ಭವಹರಣ ನಾಶ ಗುರುಗಳ. ಭವಹರಣ ಅದು ಬೇರೆ ಶ್ರುತಿ ಒಳಗ ಐತಿ, ಇಲ್ಲ ಅಂತಲ್ಲ. ಕರೆಕ್ಟ್. ಈ ಒಂದು ಈಶಾವಾಸ್ಯದೊಳಗ ಏನ್ ಹೇಳಿದ್ನಲ್ಲ ನಾನು, ಅಶೋಕ್ ಮೋದಿ ಅವ್ರು ಹೇಳ್ತಾರ ನೋಡ್ರಿ, ಕೇಳ್ರಿ. ಒಂದ್ ಗೌಟ್ ಅರ್ಥ ಹೇಳಿದ್ರು. ಸಾಧನ ಚತುಷ್ಟಯ ಆಗ್ಲಾರ್ದೆ ಬಂದವ್ರಿಗೆ ಮೃತ್ಯು ಅಂತಾರಪ್ಪ. ಸಾಧನ ಚತುಷ್ಟಯ ರಹಿತ ಅಂತಃಕರಣಕ್ಕ ಮೃತ್ಯು ಅಂದಾರ ಇಲ್ಲಿ. ನಾವು ಬರೇ ಅವನ ವೆಲ್ ನೋನ್ ಡೆಫಿನೇಷನ್ ಇಟ್ಕೊಂಡ್ ಕೂತ ಅರ್ಥ ಆಗುದಿಲ್ಲ ಇಲ್ಲಿ. ಜ್ಞಾನಕ್ಕೆ ಆಗಿರುವ ಎಲ್ಲಾ ತರದ ಪ್ರತಿಬಂಧಗಳ ಸಮೂಹಕ್ಕೆ ಮೃತ್ಯು ಅಂದಿದ್ದಾರೆ. ಪ್ರತಿಬಂಧಕಗಳು ನೋಡ್ರಿ. ಎಲ್ಲಾರು ಈ ಒಂದ್ ತಾಸ್ ಏನಿರ್ತದ ಈಶಾವಾಸ್ಯ ಉಪನಿಷತ್ ಇದು ಏನ್ ಬಿಡಿದ ಆರ್ಡಿನರಿ ಕ್ಲಾಸ್ ಏನಪ್ಪಾ ನಡೀತೈತಿ, ಏನ್ ಕತಿ ಇರ್ತಾವ ಇದ್ರಾಗ ಅನ್ನೋಂಗಿಲ್ಲ, ಏನಿಲ್ಲ. ಇದಾತು ಸಾಯಂಕಾಲ 5:00 ಅನುಭವ ಸಾರ್ ನಡ್ದದ. ಅದ ಎಂತ ಚಂದ ನಡ್ದದ. ಅವ್ನು ಕೇಳೋ ಮುಂದ ನೀವು ಸ್ವಲ್ಪ ಅಟೆಂಟಿವ್ ಆಗಿ ಕೇಳ್ಬೇಕು. ಕೇಳೋರದ ಪೂರ್ಣ ಲಕ್ಷ ಕೊಡ್ಬೇಕು. ಮನಸ್ಸೆಲ್ಲ ಮೈಯೆಲ್ಲ ಕಣ್ಣಾಗ್ಬೇಕು. ಇಲ್ಲಾಂದ್ರೆ ಏನು ಉಪಯೋಗ? ಹೊಲಮನಿ ಕೆಲಸ ನೀವು ಮಾಡ್ತೀರಿ? ಬಿಡ್ಬೇಕು ಒಂದ್ ತಾಸು ಬಿಟ್ಟು ಲಕ್ಷ ಕೊಟ್ಟು ಕೇಳ್ಬೇಕು.
ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ, ಲಕ್ಷ ಮಾತ್ರ ಇಲ್ಲಿ ಪೂರಾ ಕೊಡ್ಬೇಕು ಅಂದ್ರೆ ಕೆಲಸ ಆಗ್ತತಿ, ಇಲ್ಲಾಂದ್ರೆ ಆಗಂಗಿಲ್ಲ ನಮ್ಗೆ. All these are put together in another language in 16th chapter of Bhagavad Gita. ಈ ಸಾಧನ ಚತುಷ್ಟಯಗಳಿಗಿನ ಇಲ್ಲಿ ಏನು ಮೃತ್ಯು ಅಂದಾರ, ಅದಕ್ಕ 16ನೇ ಅಧ್ಯಾಯ ಭಗವದ್ಗೀತೆಗೆ ಒಂದು ಬೇರೆ ಹೆಸರಿಟ್ಟಾರ. ಏನಂತ ಹೆಸರಿಟ್ಟಾರ ಅಂದ್ರ ಆಸುರಿ ಸಂಪತ್ತು. ಭಗವದ್ಗೀತೆ 16ನೇ ಅಧ್ಯಾಯದಾಗ ಆಸುರಿ ಸಂಪತ್ತು. ಆಸುರಿ ಸಂಪತ್ತು ಆರ್ ಆಬ್ಸ್ಟಕಲ್ಸ್ ಟು ದೈವಿ ಸಂಪತ್ತು. ಆಸುರಿ ಸಂಪತ್ತುಗಳು ಏನದಾವ, ದೈವಿ ಸಂಪತ್ತಿಗೆ ಅಡಚಣೆ ಮಾಡ್ಯಾದ. ವಿವೇಕ, ವೈರಾಗ್ಯ, ಶಮಾಕ್ಷಣಕ ಸಂಪತ್ತಿ, ಮುಮುಕ್ಷತ್ವ ಇಲ್ಲ ಅಂದ್ರ ಅಲ್ಲಿ ಏನದ, ಅವಿವೇಕದ, ರಾಗ ಅದ ಅಲ್ರಿ, ಇಂದ್ರಿಯ ನಿಯಂತ್ರಣ ಇಲ್ಲ, ಮನುಷ್ಯನ ನಿಯಂತ್ರಣ ಇಲ್ಲ, ಎಲ್ಲಿ ಬೇಕಾದ್ರೆ ಹರಿಬಿಟ್ಟೇವಿ. ಶಮ ದಮ ಉಪರತಿ ಇಲ್ಲ. ಅಲ್ಲಿ ಮೊದಲೇ ಶಮ ದಮನ ಇಲ್ಲ, ಉಪರತಿ ಮುಂದಿನ ಮಾತದು. ಮೊದಲು ಶಮ ದಮ ಇದ್ದಾಗ ಒಮ್ಮೆ ಅವನ್ನ ನಿಯಂತ್ರಣ ಮಾಡಿದ್ವಿ ಅಂದ್ರ ಮತ್ತ ಅವು ಜಿಗಿಬಾರ್ದು ಅನ್ನೋದಕ್ಕ ನಾವು ಏನ್ ಮಾಡ್ಬೇಕು, ಅಲ್ಲೇ ಉಪರತಿ ಬೇಕು. ಶಮ ದಮನ ಇಲ್ಲ, ಉಪರತಿ ಏನ್ ಹೇಳ್ಬೇಕು, ತಿತಿಕ್ಷಾ ಏನ್ ಹೇಳ್ಬೇಕು. ಕಷ್ಟಗಳು ಬಂದಾಗ ಸಹನೆ ಕಳ್ಕೋಬಾರದು, ತಿತಿಕ್ಷಾ ಸಹಿಸ್ಕೋಬೇಕು. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಇರ್ಬೇಕು. ಎಲ್ಲೇ ಗುರುವಿನ ವಾಕ್ಯದ ಮ್ಯಾಗ. ಭಗವಂತ ಇವ ನಮ್ಮಂಗ ನರಮನುಷ್ಯ ಅಲ್ಲ, ಗುರು ಅನ್ನವ ನರಮನುಷ್ಯ ಅಲ್ಲ. ಯಾವನ ಇರ್ಲಿ, ಅವನಲ್ಲಿ ಏನೋ ದೋಷ ಇರ್ಲಿ, ನಾನು ನೋಡೋದಿಲ್ಲ. ಗುರು ಸಾಕ್ಷಾತ್ ಭರ್ಗೋ ನರಾಕೃತಿ, ಭಗವಂತನ ಅವತಾರ ಅಂತ ತಿಳ್ಕೊಬೇಕು. ಅಷ್ಟು ಶ್ರದ್ಧಾ ಇರ್ಬೇಕು ನಮಗ್, ಅಂದ್ರೆ ಕೆಲಸ ಮಾಡ್ತಾವ ವಾಕ್ಯಗಳು. ಇಲ್ಲಾಂದ್ರೆ ಸುಮ್ಮನೆ ಅದು ಏನು ಹತ್ರ ಕೂಡ ಹನ್ನೊಂದ ಉಳಿದ ಲೌಕಿಕ ವಾಕ್ಯಗಳು ಹೆಂಗ, ಇವು ಕೂಡ ಅಲ್ಲೇ ಒಮ್ಮೆ ಕೇಳ್ತೇವೆ, ಒಮ್ಮೆ ಕೇಳಂಗಿಲ್ಲ, ಹಂಗಾಗಿ ಹೋಗ್ತದೆ. ಫಲ ಸಿಗುವುದಿಲ್ಲ ಅಷ್ಟೇ. ನಾ ಹೇಳೋದೇನದ, ಫಲ ಸಿಗುವುದಿಲ್ಲ. ಬುಕ್ ತೆಗೆದು ಓದ್ರಿ, ಅರ್ಥ ಆದ್ರೆ ಕೇಳ್ರಿ. ನೀವು ಎಲ್ಲ ಫಿಲ್ಟರ್ ಮಾಡಿ ನಿಮ್ಗೆ ತಿಳಿಯುವಂಗ ಇಲ್ಲೇ ಅವೆಲ್ಲ ರೆಡಿಮೇಡ್ ಐತೆ ಫುಡ್. ನಮ್ಮ ಗುರುಗಳು ನಮಗ್ ಕೊಟ್ಟಾರ, ನಾ ನಿಮಗ್ ಕೊಡಾಕತ್ತೀನಿ. ಇಲ್ಲೇನೋ ನಿಮಗೆ ಹಗರ ಅನಿಸ್ಬಹುದು. ಕೈಯಾಗ ಬರೇ ಈ ಕಾಮೆಂಟ್ ಇಲ್ಲ ಅಂತ ತೆಗೆದು ನೋಡ್ರಿ, ಈಶಾವಾಸ್ಯ ಉಪನಿಷತ್ ಅರ್ಥ ಮಾಡ್ರಿ, ಗೊತ್ತಾಗ್ತದೆ. ಆಸುರಿ ಸಂಪತ್ ಆರ್ ಆಬ್ಸ್ಟಕಲ್ಸ್ ಟು ದೈವಿ ಸಂಪತ್. That ದೈವಿ ಸಂಪತ್ is called ಮೃತ್ಯು. That ಆಸುರಿ ಸಂಪತ್ is called ಮೃತ್ಯು. ಆಸುರಿ ಸಂಪತ್ತಿನ ಇಲ್ಲಿ ಮೃತ್ಯು ಅಂದಾರ. ಪ್ರೈಮರಿ ರಾಗ ದ್ವೇಷ. ಇಷ್ಟ ಏನು, ರಾಗ ದ್ವೇಷ. ಕೆಲವು ಮಂದಿ ಕಂಡ್ರೆ ಪ್ರೀತಿ ಮಾಡೋದು, ಇನ್ ಕೆಲವು ಮಂದಿ ಕಂಡ್ರೆ ದ್ವೇಷ ಮಾಡೋದು ಏನೈತಿ ಸ್ವಭಾವ, ಅದಕ್ಕ ಅಂತಾರ ಏನಪ್ಪಾ ಅಂತಂದ್ರ ಆಸುರಿ ಸಂಪತ್ತು. ಅದಕ್ಕೆ ಏನಂತಾರ, ಇನ್ನೊಂದು ಜ್ಞಾನಕ್ಕ ಪ್ರತಿಬಂಧಕಗಳು, ಚಿತ್ತಶುದ್ಧಿಗೆ ಪ್ರತಿಬಂಧಕಗಳು. ಇದಕ್ಕೆ ಏನಂದಾರ ಮೃತ್ಯು ಅಂದಾರ. ಇಲ್ಲೇ 11ನೇ ಮಂತ್ರದಲ್ಲಿ ಮೃತ್ಯು ಅನ್ನುವ ಶಬ್ದಕ್ಕೆ ಅರ್ಥ. ಪ್ರೈಮರ್ಲಿ ಆಸುರಿ ಸಂಪತ್ತಿ ಇಸ್ ರಾಗದ್ವೇಷ. ಸೊ ಮೃತ್ಯುಂ ತೀರ್ತ್ವಾ ಎ ಪರ್ಸನ್ ವಿಲ್ ಕ್ರಾಸ್ ಓವರ್ ರಾಗದ್ವೇಷ. ಮನುಷ್ಯ ರಾಗದ್ವೇಷಗಳನ್ನು ದಾಟಬೇಕು. ರಾಗದ್ವೇಷದ ಒಳಗ ಕುಂಡ್ರಬಾರ್ದು, ದಾಟಬೇಕು ಅವನ್ನ. ಆರ್ ಮೃತ್ಯುಂ, ರಾಗದ್ವೇಷರ ದಾಟು, ಮೃತ್ಯುವರ ದಾಟು. ಈಗ ದಾಟ ಅಂದಾಗ ಅಲ್ಲಿ ಮೃತ್ಯುವಿನ ದಾಟೋದು ಎಲ್ಲಿ ಬರ್ತದ, ರಾಗದ್ವೇಷವನ್ನ ದಾಟಬೇಕು. ತೀರ್ತ್ವಾ, ದಾಟು ಅಂದ್ರೆ ತೀರ್ತ್ವಾ ಅಂದ್ರೆ ದಾಟೋದು. ವಿದ್ಯಾ ಅಮೃತ ಅಶ್ನುತೆ. ಬೈ ಪ್ರಾಕ್ಟಿಸ್ ಆಫ್ ಉಪಾಸನ ಯೋಗ ಯು ವಿಲ್ ಅಟೈನ್ ಮೋಕ್ಷ. ಅಮೃತ ಅಶ್ನುತೆ ಮೀನ್ಸ್ ಮೋಕ್ಷ ಅಶ್ನುತೆ. ಅಮೃತ ಅಶ್ನುತೆ ಅಂದ್ರೆ, ಅಮೃತ ಅಂದ್ರೆ ಮೋಕ್ಷ, ಮೋಕ್ಷವನ್ನ ಪಡೆಯುತ್ತಾನೆ. ಹಿಯರ್ ವಿ ಹ್ಯಾವ್ ಟು ಟೇಕ್ ಎ ಮೇಕ್ ಎ ನೋಟ್. ಇಲ್ಲಿ ಕೂಡ ಒಂದ ನೀವು ಟಿಪ್ಪಣಿ ಮಾಡ್ಕೋಬೇಕು. ಏನು ಅಂದ್ರ, ಇಲ್ಲಿ ಉಪಾಸನ ಹೇಳಾಕತ್ತೀರಿ, ಮೋಕ್ಷ ಆಕತ್ತಂತ ಹೆಂಗ್ ಹೇಳಾಕತ್ತೀರಿ ಅಂದ್ರ, ಎಲ್ಲೆಲ್ಲೇ ಜ್ಞಾನವನ್ನ ಹೇಳಿಲ್ಲ, ಯಾವ್ದರಿಂದ ಅಲ್ಲಿ ಡೈರೆಕ್ಟ್ ಮೋಕ್ಷ ಹೇಳ್ಯಾರಂದ್ರ ನಾವೇನ್ ತಿಳ್ಕೊಬೇಕು, ಜ್ಞಾನ ದ್ವಾರ ಮೋಕ್ಷ ಅಂತ ತಿಳ್ಕೊಬೇಕು. ಏನ್ರಿ, ನೋಡ್ರಿ ಉಪಾಸನ ಹೇಳಾಕತ್ತೀರಿ, ಇದರಿಂದ ಮೋಕ್ಷ ಹೆಂಗ್ ಆಕತ್ರಿ, ಹೆಂಗಾರ ಜ್ಞಾನದ ಫಲ ಏನಿಲ್ಲ ಅಲ್ಲ. ಅವ ಜ್ಞಾನಕ್ಕೆ ಬರ್ತಾನೆ. ಜ್ಞಾನಕ್ಕೆ ಬಂದಾಗ ಅಲ್ಲೇ ಶ್ರುತಿ ಸಹಾಯ ತಗೊಂಡು, ಶಾಸ್ತ್ರದ ಸಹಾಯ ತಗೊಂಡು ಗುರುವಿನ ಹತ್ರ ಅಭ್ಯಾಸ ಮಾಡ್ತಾನೆ. ಅವಾಗ ತತ್ವಮಸಿ ಮಹಾವಾಕ್ಯದ ಬೋಧನೆ ಆಗ್ತದೆ. ಅವಾಗ ಅಧಿಕಾರಿ ಅದನ್ನ ತಿಳ್ಕೊಂಡು ಅವ ಏನಾಗ್ತಾನೆ, ಜ್ಞಾನಾಗ್ನಿಯಿಂದ ಅವ ಏನಾಗ್ತಾನೆ, ಜ್ಞಾನ ನಂತರನೇ ಅವಾಗ ಮೋಕ್ಷ ಆಗ್ತದ. ಜ್ಞಾನಾತ್ ಏವದು ಕೈವಲ್ಯಂ. ಜ್ಞಾನದಿಂದನ ಕೈವಲ್ಯ ಪ್ರಾಪ್ತಿಯ ಹೊರತು ಕೇವಲ ಉಪಾಸನೆಯಿಂದ ಆಗುವುದಿಲ್ಲ.
How can Upasana gives moksha? We have to learn a fundamental lesson. Without Jnanam, moksha is never possible, and therefore you should add through Upasana a person will get moksha in due course. ನೋಡ್ರಿ, ಉಪಾಸನೆಯಿಂದನ ಜ್ಞಾನ ಆಗ್ತೈತೆ ಅಂದ್ರೆ ಉಪಾಸನೆಯಿಂದನ ಮೋಕ್ಷ ಆಗೈತೆ ಅಂದ್ರೆ ಜ್ಞಾನಕ್ಕೆ ಬಂದ ಮೋಕ್ಷ ಆಗ್ತೈತೆ ಅಂತ ತಿಳ್ಕೊಬೇಕ ಹೊತ್ತು ಬೇರೆ ತಿಳ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ದಟ್ ಮೀನ್ಸ್ ಥ್ರೂ ಡೂಯಿಂಗ್ ಉಪಾಸನ he will be led to ಜ್ಞಾನಂ and through ಜ್ಞಾನಂ he will get ಮೋಕ್ಷ. ಅಂದ್ರೇನು? ಅವ ಕ್ರಮಮುಕ್ತಿ ಉಪಾಸನೆ ನಿಷ್ಕಾಮ ಉಪಾಸನೆಯಿಂದ ಜ್ಞಾನಕ್ಕೆ ಬರ್ತಾನ, ಜ್ಞಾನದಿಂದನ ಮೋಕ್ಷ ಆಗ್ತದೆ. Later we are going to see that after practicing upasana, if a person has got all the qualifications and is ready for jnanam, that jnanam can be attained either in this janma itself by going to jnana yoga. ಅಂತ ಒಬ್ಬ ಕರ್ಮ ಮತ್ತು ಉಪಾಸನೆ ಯೋಗವನ್ನ ಮಾಡಿದಂತ ಅಧಿಕಾರಿ ಇದ್ದಪ್ಪ ಅಂದ್ರೆ, ಇಷ್ಟೆಲ್ಲ ಆದ್ಮ್ಯಾಗೂ ಅವನ ಆಯುಷ್ಯ ಇತ್ತಂದ್ರೆ ಅವನ ಗುರು ಎದುರಿಗೆ ಸಿಗ್ತಾನ. ನೀವು ಹುಡುಕೋದ್ ಬೇಡ, ತಾನೇ ಗುರುವಿನ ಬಂದ್ ನಿಮ್ಮ ಎದುರಿಗೆ ಬಂದ್ ನಿಂತಿರ್ತಾನಂತಾರು. ಅವಾಗ ಗುರುವಿನಿಂದ ಶಾಸ್ತ್ರ ಶ್ರವಣ ಆಗ್ತದ ಅಂದ್ರೆ ಆ ಜ್ಞಾನವನ್ನ ಪಡೆದು ಅವ ಮೋಕ್ಷವನ್ನ ಇದೇ ಜನ್ಮದಾಗ ಹೊಂದಬಹುದು ಅಥವಾ ಇನ್ನೊಂದು ಜನ್ಮದ ಮುಂದಿನ ಜನ್ಮದಾಗ ಹೊಂದಬಹುದು, ಅವರವರ ಪ್ರಾರಬ್ಧ. Suppose a person is not yet in Brahmaloka. Suppose a person is not yet in Brahmaloka, then what should he do? He should practice upasana throughout the life. If he doesn't come to Jnanam in this Janma, he should practice Karma Upasana Samuchaya throughout this life. Then he will go to Brahmaloka, or in Brahmaloka, instead of enjoying the party business, he will be going to class. In Brahmaloka, there is a Vedanta class. ಇಲ್ಲಿ ಬರ್ತದೆ ನೋಡಿ. ಈಗ ತಿಳ್ಕೊಡ್ರಿ, ಒಂದು ಉದಾಹರಣೆ ಹೇಳ್ತಾರೆ. ಈಗ ಒಬ್ಬವಾಗ ಬ್ರಹ್ಮಲೋಕ ಪ್ರಾಪ್ತಿ ಆಗೈತೆ ಅಂತ ತಿಳ್ಕೊಡ್ರಿ. ಅಮ್ಮ ಏನ್ ಮಾಡ್ಯಾನ್ರಿ ಬ್ರಹ್ಮಲೋಕ ಪ್ರಾಪ್ತಿ ಆಗ್ಬೇಕಾದ್ರ? ನಿಷ್ಕಾಮ ಉಪಾಸನೆ ಮಾಡ್ಯಾನ್ರಿ. ನಾ ಯಾರು ಕೇಳ್ತೀನಿ ಅವ್ರು ಹೇಳ್ಬೇಕ್ರಿ. ನಿಷ್ಕಾಮ ಉಪಾಸನೆ ಮಾಡ್ಯಾನ, ಅವಾಗೇನಾಯ್ತು? ಬ್ರಹ್ಮಲೋಕ ಪ್ರಾಪ್ತಿ ಆಯ್ತು. ಈಗೆಲ್ಲದನ್ರಿ ಅವ ಬ್ರಹ್ಮಲೋಕದಾಗ ಅದಾನ. ಆಯ್ತು, ಬ್ರಹ್ಮಲೋಕದಾಗ ಅದಾನ. ಈಗ ಆ ಒಂದು ಉತ್ತಮ ಮ್ಯಾಗಿನ ಲೋಕ ಪ್ರಾಪ್ತಿ ಆಗೈತಿ. ಜ್ಞಾನ ಆಗೈತಿ ಅಂದ್ರೆ ಅವಾಗ ಆಗಿಲ್ರಿ? ಆಗಿಲ್ಲ ನೋಡ್ರಿ. ಸ್ವರ್ಗಕ್ಕೆ ಹೋಗ್ಯಾನ, ಜ್ಞಾನ ಆಗೈತೇನು? ಇಲ್ಲ. ಆ ಸ್ವರ್ಗಕ್ಕಿಂತ ಶ್ರೇಷ್ಠವಾದ ಲೋಕಕ್ಕೆ ಉಪಾಸನೆ ನಿಷ್ಕಾಮ ಉಪಾಸನೆಯಿಂದ ಹೋಗ್ಯಾನ, ಜ್ಞಾನ ಆಗೈತೇನು? ಆಗಿಲ್ಲ. ಏನ್ ಮಾಡ್ಬೇಕವ ಈಗ? ಬ್ರಹ್ಮ ಮಾಡ್ಕೋಬೇಕು. ಬ್ರಹ್ಮ ಉಪದೇಶ ಮಾಡಿದ್ಮೇಲೆ ಜ್ಞಾನ ಆಗ್ತದ್ರಿ. ಬ್ರಹ್ಮ ಉಪದೇಶ ಬೇಕು ಅವಾಗ. ಅವ ಬ್ರಹ್ಮ ಉಪದೇಶಕ್ಕೆ ಬರಬೇಕು. ಬ್ರಹ್ಮ ಉಪದೇಶ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ಬ್ರಹ್ಮ ಉಪದೇಶ ಸಿಗಲಿಲ್ಲ ಅಂದ್ರೆ ಉಪಾಸನ ಕಂಟಿನ್ಯೂ ಮಾಡ್ಬೇಕು. ಆ ಉಪಾಸನ ಏನ್ ಮಾಡತ್ತ? ನಿಷ್ಕಾಮ ಉಪಾಸನ ಕಂಟಿನ್ಯೂ ಮಾಡ್ಬೇಕು. ಅಥವಾ ಕರ್ಮ ಉಪಾಸನ ಸಮುಚ್ಚಯನ ಮಾಡ್ಬೇಕು. ಎರಡೂನು ಮಾಡ್ಕೊಂತ ಹೋಗ್ಬೇಕು. ಆ ನಂತರ ಈಗ ಸದ್ಯ ಅವ ಅದಾನಪ್ಪ ಅಲ್ಲಿ ಅಂತಂದ್ರ, ಇನ್ನೂ ಆವಿಷದ ಒಂದು ಅಲ್ಲೇ ಅಂದ್ರ, ಅಲ್ಲಿ ಕೆಲವು ಮಂದಿ ಸುಖಭೋಗ ಭಾಗ್ಯಗಳನ್ನ ಆ ಲೋಕದ ಫಲಗಳನ್ನ ಉಣ್ಣಾಗತ್ತಾರ. ಬ್ರಹ್ಮಲೋಕದಲ್ಲಿ ಏನದ ಫಲಗಳನ್ನ ಉಣ್ಣಾಗತ್ತಾರ. ಅವ್ರು ಕೂಡಬಾರದು. ಅಲ್ಲೇ ಇನ್ನೊಂದು ಕ್ಲಾಸ್ ಅದ ಏನ್ರಿ? ಅಲ್ಲೇ ದಿವ್ಸಕ್ಕೆ 2 ಸಲ ಚತುರ್ಮುಖ ಬ್ರಹ್ಮ ಕ್ಲಾಸ್ ತಗೋತಾನೆ. ಬ್ರಹ್ಮಲೋಕದಾಗ ಚತುರ್ಮುಖ ಬ್ರಹ್ಮ ಕ್ಲಾಸ್ ತಗೋತಾನ ಅವ ಗುರು. ಅಲ್ಲಿ ಇದೇ ವೇದಾಂತ ಕ್ಲಾಸ್ ತಗೋತಾರಲ್ಲಿ, ಇದ ಉಪನಿಷತ್ ಕ್ಲಾಸ್ ತಗೋತಾರ, ಇದ ಭಗವದ್ಗೀತಾ ಕ್ಲಾಸ್ ತಗೋತಾರ. ಇವ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಇವೇ ಕ್ಲಾಸ್ ಅಲ್ಲಿ ನಡೀತಾವ. ಎಲ್ರಿ? ಬ್ರಹ್ಮಲೋಕದಲ್ಲಿ, ಉಪಾಸನೆಯ ಫಲವಾದಂತ ಬ್ರಹ್ಮಲೋಕದಲ್ಲಿ ಈಶಾವಾಸ್ಯ ಉಪನಿಷತ್ ಕ್ಲಾಸು ಇರ್ತದಲ್ಲಿ. ಇವೇ ಮಂತ್ರ ಇರ್ತಾವ. ಅಲ್ಲಿ ಗುರು ಏನದ ಚತುರ್ಮುಖ ಬ್ರಹ್ಮನ ಗುರುವಿನಿಂದ ಈ ಶಾಸ್ತ್ರ ಶ್ರವಣ ಮಾಡಿ ಜ್ಞಾನವನ್ನ ಪಡೆದು ಅಲ್ಲಿಂದ ಅಲ್ಲಿಯೇ ಮುಕ್ತಿ ಹೊಂದಬಹುದು. ಮತ್ತೆ ಈ ದೇವತೆಗಳು ಕೆಳಗೆ ಬರಾಕ ಇಚ್ಛಾ ಮಾಡ್ತಾರಲ್ರಿ? ಬ್ರಹ್ಮಜ್ಞಾನ ಸಲುವಾಗಿ ದೇವತೆಗಳು ಕೆಳಗೆ ಬರಕಂತಾರ. ಅಲ್ಲ, ಅಲ್ಲಿ ಆಗಿನ ಕೆಳಗೆ ಬರುದು. ಅಲ್ಲಿ ಪುಣ್ಯ ಮುಗೀತು. ಅವ್ರು ಇಲ್ಲಿ ಇನ್ನೊಂದು ಗುಂಪು ಅದಲ್ರಿ,
ಅಲ್ಲಿ ಚತುರ್ಮುಖ ಬ್ರಹ್ಮನ್ ಕಡೆ ಹೋಗ್ದಾನ ಅಲ್ಲಿ ವಿಷಯ ವಸ್ತುಗಳನ್ನ ಭೋಗ ಮಾಡ್ಕೊಂತ ಅದಾರಲ್ಲ, ಅವರು ಪುಣ್ಯ ತೀರ್ಥ ಅಂದ್ರೆ ಎಲ್ಲಿ ಬರ್ಬೇಕ್ರಿ ಅವ್ರು? ಅವ್ರ ಜೋಡಿ ಹೋಗಿ ಸೇರ್ಕೊಂಡಿರ್ತಾನೆ ಮರಿ. ಅವರು ಅಲ್ಲಿ ಹೋದ್ರು ಕ್ಲಾಸಿಗೆ ಹೋಗೋದಿಲ್ಲ ಅವರು. ಕ್ಲಾಸ್ ತಪ್ಪಿಸಿ ಆ ಕಡೆ ಮೋಜು ಮಸ್ತಿ ಹೋಗ್ಯಾನ್ರಿ. ಮೋಜು ಮಸ್ತಿ ಹೋಗ್ತಾರ. ಅವ್ರು ಎಲ್ಲಿ ಪುಣ್ಯ ತೀರ್ಥ, ಈಗ ನೀವು ಒಂದು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಹೋಗ್ತೀರಿ, ಈರಪ್ಪ ಅವ್ರ 1 ಲಕ್ಷ ರೂಪಾಯಿ ಡಿಪಾಸಿಟ್ ಇಡ್ತೀರಿ, ರೊಕ್ಕ ಆಗೋ ಮಟ ನಿಮ್ಗೆಲ್ಲಾ ಸೇವಾದಿಗಳನ್ನ ಕೊಡ್ತಾರ ಅವರು. ಟಿವಿ ಅಂದ್ರೆ ಟಿವಿ ಹಚ್ತಾರ, ನಿಮ್ಗೆ ಊಟ ಅಂದ್ರೆ ಊಟ ಕೊಡ್ತಾರ, ಮೊಬೈಲ್ ಫೋನ್ ಕೊಡ್ರಿ ಅಂದ್ರೆ ಫೋನ್ ಕನೆಕ್ಷನ್ ಕೊಡ್ತಾರ, ಸ್ವಿಮ್ಮಿಂಗ್ ಪೂಲ್ ಕೊಡ್ರಿ ಸ್ವಿಮ್ಮಿಂಗ್ ಪೂಲ್ ಕೊಡ್ತಾರ. ಎಲ್ಲಿ ಮಟ ಕೊಡ್ತಾರ್ರಿ ಅವ್ರು? ರೊಕ್ಕ ತೀರ್ತಂಗಾರಿ. ನಿಮ್ ರೊಕ್ಕ ಬ್ಯಾಲೆನ್ಸ್ ಆತಂದ್ರ ಏನ್ ಹೇಳ್ತಾರ ಅವರು? ಹೊರ ನಡಿ ಅಂತಾರ. ಒಂದು ಕಳಿಸ್ತಾರ. ಇವರು ಎಡಗಾಲಿ ಒದ್ದು ಕಳಿಸ್ತಾರ, ಇಷ್ಟೇ ಫರಕ್. There the Guru is not local Guru. The Brahmaji himself will give the knowledge. ಇಲ್ಲೇನೀಗ ಗುರುಗಳು ಪರಮಾರ್ಥನಂದ ಅಪ್ಪವ್ರು ಕೊಡಾಕತ್ತಾರ, ಸಿದ್ಧಾರೂಢರು ಅಂತವ್ರು ಬಂದ್ ಹೋದ್ರು, ದೊಡ್ಡ ಶಿವಪುತ್ರಪ್ಪನವ್ರು ಬಂದ್ ಹೋದ್ರು, ಕುಂಬಾರ್ ಸರ್ ಈಗ ನಮಗ ಅಲ್ಲೇ ಹೇಳಾಕತ್ತಾರ, ಕೆಲವು ಮಂದಿಗೆ ಬಸವರಾಜ ಅಪ್ಪವ್ರು ಹೇಳಾಕತ್ತಾರ. ಇಲ್ಲಿ ಇವರೆಲ್ಲ ನಾವೆಲ್ಲ ಈಗ ಏನ್ ಹೇಳಾಕತ್ತೀವಿಲ್ಲ, ಗುರುಗಳ ಅನ್ಸ್ಕೊಂಡು ಏನ್ ಹೇಳಾಕತ್ತೇವಲ್ಲ, ಅಲ್ಲಿ ಚತುರ್ಮುಖ ಬ್ರಹ್ಮನೇ ಗುರು ಆಗಿರ್ತಾನ ವೈಕುಂಠ. ಇದರಲ್ಲಿ ಈ ಬ್ರಹ್ಮ ಲೋಕದಲ್ಲಿ ಚತುರ್ಮುಖ ಬ್ರಹ್ಮ ಅವ ಏನ್ ಮಾಡ್ತಾನ, ಇವ್ರಿಗೆ ಜ್ಞಾನವನ್ನ ಕೊಡ್ತಾನ. ಇದೇ ಉಪನಿಷತ್ತುಗಳಾದ ಅಲ್ಲಿ ಶಾಸ್ತ್ರಗಳು. ಅಂಡ್ ದೇ ವಿಲ್ ಗೆಟ್ ಮೋಕ್ಷ. ಅವ್ರು ಅಲ್ಲಿಂದ ಅಲ್ಲೇ ಮೋಕ್ಷವನ್ನ ಪಡಿಬಹುದು. ವಾಟ್ ಇಸ್ ದ ನೇಮ್ ಆಫ್ ದಟ್ ಮೋಕ್ಷ? ಅದಕ್ಕೆ ಎಂತ ಮೋಕ್ಷ ಅಂತಾರ್ರಿ? ಅದಕ್ಕ ಕ್ರಮ ಮುಕ್ತಿ ಅಂತಾರ. ಕ್ರಮ ಮುಕ್ತಿ ಏನ್ ಈ ರೀತಿಯನ್ನ ಅಲ್ಲಿ ಹೋದಂತ ಅಧಿಕಾರಿಗಳು ಪಡಿತಾರಲ್ಲ, ಅದು ಕ್ರಮ ಮುಕ್ತಿ ಅಂತಾರ. ಇನ್ನೊಂದು ಅಲ್ಲಿದ್ದು ಹೆಂಗ ಸ್ವರೂಪದ ಅಂದ್ರೆ, ಅವ್ರಿಗೆ ಅವಸ್ಥೆಗಳು 3 ಇಲ್ರಿ, ಒಂದೇ ಅವಸ್ಥೆ ಇರ್ತದ. ನಮ್ಗೆ 3 ಅವಸ್ಥೆ ಇದ್ದಾಗ ಏನಾಗ್ತದ, ಸ್ವಪ್ನದ್ದು ನಮ್ಗೆ ಅನುಭವ ಇರೋದ್ರಿಂದ ಸ್ವಪ್ನ ಹೆಂಗ ಮಿಥ್ಯ ಐತಿ ಖರೆ ಅನ್ಸಿದ್ರು ಎದ್ದ ಮ್ಯಾಗ ಹೆಂಗ ಸುಳ್ಳು ಅನಿಸ್ತದ, ಹಂಗ ಇದು ಜಗತ್ತು ಸುಳ್ಳು ಅನ್ಸಾಕ ಇಲ್ಲಿ ನಮ್ಗೆ 3 ಅವಸ್ಥೆ ಕೊಟ್ರ ನಮ್ಗೆ ಬಾಳ ಹಗರದ. ಇಲ್ಲಿ ಕರಡಿಯಾಗ ನಮ್ಮ ಮುಖ ನೋಡ್ದಂಗ ಆಗ್ತದ. ನಮ್ಮ ಮುಖಾನ ನಮ್ಮ ಸ್ವರೂಪ ನೋಡ್ಕೊಳ್ಳೋದು, ಕರಡಿಯಾಗ ನಮ್ಮ ಮುಖ ಹೆಂಗ್ ಕಾಣ್ತದ ಅಸ್ಪಷ್ಟ ಅದ. ಇಲ್ಲಿ ಭೂಲೋಕದಲ್ಲಿ ಆ ವೈಕುಂಠ ಏನ್ ಚತುರ್ಮುಖ ಬ್ರಹ್ಮ ಲೋಕದಲ್ಲಿ ಹೆಂಗ್ ಕಾಣ್ತದ ಅಂದ್ರ, ಹರಿಯೋ ನೀರಿನಾಗ ನಮ್ಮ ಮುಖ ನೋಡ್ರಿ ಹೆಂಗ್ ಕಾಣ್ತದ ಹಂಗ್ ಕಾಣ್ತದ ಏನ್ರಿ? ಅಂದ್ರೆ ಅಸ್ಪಷ್ಟ. ಅಲ್ಲಿ ನಿಮ್ಗೆ ಜ್ಞಾನ ಆದ್ರೂ ಕೂಡ ಅಲ್ಲಿ ಅಸ್ಪಷ್ಟ ಜ್ಞಾನ ಆಗ್ತದೆ. ಕ್ಲಿಯರ್ ಕಟ್ ಮುಖದಾಗ ನೋಡಿದಂಗೆ ಹುಬ್ಬ ಹೆಂಗ ಇಲ್ಲಿ ನಮಗೆ ಕರಡಿಯೊಳಗೆ ನೋಡಿದ್ರೆ ಮುಖ ಕಾಣ್ತದ, ಅಷ್ಟು ಸ್ಪಷ್ಟ ಅಪರೋಕ್ಷ ಬ್ರಹ್ಮ ಜ್ಞಾನ ಆಗ್ಬೇಕಂದ್ರ ಇಲ್ಲಿ ಆದಷ್ಟು ಸ್ಪಷ್ಟ ಅಲ್ಲಿ ಆಗುದಿಲ್ಲ. ಹರಿಯೋ ನೀರಾಗ ನಮ್ಮ ಮುಖದ ನೆಳೆ ಹೆಂಗ್ ಬೀಳ್ತದ ಹಂಗ ಕಾಣ್ತದ ಅಂತ. ಇದು ಎಲ್ಲಿ ಬಂದದ್ರಿ ಅಂದ್ರ, ಇದು ಕಠೋಪನಿಷತ್ತಾಗ ಹೇಳಿದೀನಿ, ಲಕ್ಷ ಇರ್ಬೇಕು. ಕನ್ನಡಿ ಸ್ವಲ್ಪ ಒಳಗಾಡ್ತಿರ್ತವ್ರಿ ಅಲ್ಲಿ. ಅದೇ ನೀರು ಒಳಗಾಡ್ತೈತಲ್ಲ, ಅದು ನೀರು ಕೂಡ ಹರಿಯುವಂತ ನೀರು, ಜುಳು ನೀರು ಹರಿತೈತಿ, ಅದರ ಮುಖ ಹೆಂಗದ ಅದು ಹರಿದಾಡ್ತದ. ದೇರ್ಫೋರ್ ಉಪಾಸನ್ಯ ಸದ್ಯೋ ಮುಕ್ತ ಕ್ರಮ ಮುಕ್ತಿ ಅಶ್ನುತೆ. ಅಂದ್ರ ಈ ಉಪಾಸನಾ ಮಾರ್ಗದಿಂದ ಹೋದವರಿಗೆ ಕ್ರಮ ಮುಕ್ತಿ ಆಗ್ತದ. ಸೊ ದಿಸ್ ಈಸ್ ನಿಷ್ಕಾಮ ಕರ್ಮ ಉಪಾಸನಾ ಸಮುಚ್ಚಯ. ವಾಟ್ ಈಸ್ ದ ಎಸೆನ್ಸ್ ಆಫ್ ದೀಸ್ ವರ್ಸಸ್ 9, 10 and 11? ನಿಷ್ಕಾಮ ಕರ್ಮ ಉಪಾಸನಾ ಸಮುಚ್ಚಯ ಅಂದ್ರೆ 9, 10, 11ನೇ ಮಂತ್ರದಿಂದ ಏನ್ ಹೇಳಿದ್ರು ಅಂದ್ರೆ, ನಿಷ್ಕಾಮ ಕರ್ಮ ಉಪಾಸನಾ ಸಮುಚ್ಚಯ ಕ್ರಮ ಮುಕ್ತಿ ವಿಂದತಿ ಪಡೆಯುತ್ತಾನೆ. ಒಂದು ಹೇಳಿದ್ರು ಇಲ್ಲಿ. ಎ ಪರ್ಸನ್ ವಿಲ್ ಗೆಟ್ ಮೋಕ್ಷ ಇನ್ ಡ್ಯೂ ಕೋರ್ಸ್, ದೆನ್ ದ ಉಪನಿಷತ್ ಗಿವ್ಸ್ ಅನದರ್ ಪ್ಯಾಕೇಜ್, ವಿ ವಿಲ್ ಇಂಟ್ರೊಡ್ಯೂಸ್ ದ್ಯಾಟ್. ಅಂತವನಿಗೆ ಉಪನಿಷತ್ ಇನ್ನೊಂದು ಫಲವನ್ನ ಕೊಡ್ತದ. ಅದು ಏನು ಫಲ ಅನ್ನುವಂಥದ್ದನ್ನ ಈ 12ನೇ ಮಂತ್ರದಲ್ಲಿ ಹೇಳ್ತಾರೆ. ಅಂಧಂ ತಮ ಪ್ರವಿಶಂತಿ ಯೇ ಸಂಭೂತಿಂ ಉಪಾಸತೆ ತತೋ ಭೂಯ ಇವತೆ ತಮೋಯವು ಸಂಭೂ ತ್ಯಾಗಂ ರತಾಃ. ಯಾರು ಆ ಸಂಭೂತಿಯನ್ನು ಉಪಾಸನೆ ಮಾಡುತ್ತಾರೋ ಅವರು ಕುರುಡುಗತ್ತಲೆಯನ್ನು ಪ್ರವೇಶಿಸುತ್ತಾರೆ. ಯಾರು ಸಂಭೂತಿಯಲ್ಲಿ ರತರಾಗುತ್ತಾರೋ ಅವರು ಅದಕ್ಕಿಂತಲೂ ಹೆಚ್ಚಿನ ಕತ್ತಲೆಯನ್ನು ಪ್ರವೇಶಿಸುತ್ತಾರೆ. ನೋಡ್ರಿ, ಏನು ಸಂಭೂತ ಅಂದ್ರೆ ಏನು, ಇವೆಲ್ಲ ಶಬ್ದಗಳ ಏನ್ ಅರ್ಥ ಆಗ್ತದ್ರಿ? ಸಂಭೂತಿ ಅಂದ್ರೆ ಏನ್ರಿ? ಅಸಂಭೂತಿ. ಅಸಂಭೂತಿ ಅಂದ್ರೆ ಏನ್ ಅರ್ಥ?
ಈ ಕನ್ನಡ ಅನುವಾದಾಗೂ ಅಸಂಭೂತಿನ ಅಂದ್ಬಿಡ್ತಾರ. ಏನ್ ಹಂಗಂದ್ರ ಅದಕ್ಕೆಲ್ಲ ಭಾಷೆ ಒಳಗ ಅರ್ಥದ, ಶಂಕರಾಚಾರ್ಯ ಭಾಷೆ ಒಳಗೆ ಬರ್ದಾರ, ಪರಂಪರೆ ಒಳಗೆ ಅರ್ಥದ. ಉತ್ಪತ್ತಿ ರಹಿತ. ಆ ಉತ್ಪತ್ತಿ ರಹಿತ. ಹಾ, ಅಸಂಭೂತಿ ಅಂದ್ರೆ ಅವ್ಯಕ್ತ ಅಂತ ಅರ್ಥ ಮಾಡ್ಬೇಕು, ಹೇಳ್ತೀನಿ. So in these mantras, the Upanishad is talking about two types of upasana and how they can be done independently. ಈ ಉಪಾಸನಾ ಯೋಗ ಇದನ್ನ ಹೆಂಗ್ ಮಾಡಬೇಕು, ಎರಡು ರೀತಿಯಿಂದ ಉಪಾಸನೆಗಳನ್ನ ಮಾಡ್ತಾರ. ಸ್ವತಂತ್ರವಾಗಿ ಹೆಂಗ್ ಅದಾವೋ ಹೇಳ್ತಾರ. ಆರ್ ದೇ ಕ್ಯಾನ್ ಡನ್ ಟುಗೆದರ್ ಆಲ್ಸೋ. ಎರಡು ಕೂಡಿರ ಮಾಡಬಹುದು, ಎರಡು ಬೇರೆ ಬೇರೆ ಮಾಡಬಹುದು. ಒಬ್ಬನೇ ವ್ಯಕ್ತಿ ಎರಡು ಕೂಡಿಸಿ ಮಾಡಬಹುದು, ಅಥವಾ ಒಂದಾದ ನಂತರ ಕ್ರಮದಿಂದಲೂ ಮಾಡಬಹುದು, ಅಥವಾ ಎರಡು ಕೂಡಿಸಿ ಮಾಡಬಹುದು. ಕೂಡಿಸಿ ಮಾಡೋದಕ್ಕ ಸಮುಚ್ಚಯ ಅಂತಾರೆ, ಬೇರೆ ಬೇರೆ ಮಾಡೋದಕ್ಕ ಕ್ರಮ ಸಾಧನೆ ಅಂತಾರೆ, ಕ್ರಮ ಉಪಾಸನೆ ಅನ್ಬೋದು. The two upasanas can also be done for material benefit or for spiritual benefit. ಇವು ಎರಡು ಉಪಾಸನೆಗಳನ್ನ ಲೌಕಿಕ ಭೋಗ ಭಾಗ್ಯಗಳ ಬೇಕಂದ್ರೂ ಕೂಡ ಮಾಡಬಹುದು, ಅಥವಾ ನಮಗ ಅಲೌಕಿಕವಾದಂತ ಆಧ್ಯಾತ್ಮಿಕವಾದಂತಹ ಫಲ ಬೇಕಂದ್ರೂ ಕೂಡ ಮಾಡಬಹುದು. The Upanishad is going to glorify ನಿಷ್ಕಾಮ ಉಪಾಸನ ದ್ವಯ ಸಮುಚ್ಚಯ. ಈ ಒಂದು ಮಂತ್ರದಲ್ಲಿ ಉಪಾಸನೆ ಏನದ ಉಪನಿಷತ್ ಏನ್ ಮಾಡ್ತದ ಅಂದ್ರ ನಿಷ್ಕಾಮ ಉಪಾಸನ ದ್ವಯಗಳ ಸಮುಚ್ಚಯವನ್ನ ವರ್ಣನೆ ಮಾಡಾಗತ್ತದ. ವರ್ಣನೆ ಮಾಡೋದು ಯಾಕೆ ವರ್ಣನೆ ಮಾಡ್ತದ? ಮಾಡ್ಲಿ ಅಂತ. ನಿಷ್ಕಾಮ ಮೀನ್ಸ್ ಸ್ಪಿರಿಚುವಲ್ ಪರ್ಪಸ್. ನಿಷ್ಕಾಮ ಅಂದ್ರೆ ಏನ್ರಿ? ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಸಲುವಾಗಿ ಮಾಡುವುದು. ಲೌಕಿಕ ಅಥವಾ ಈ ಭೋಗ ಸಾಮಗ್ರಿಗಳನ್ನು ಪಡೆಯುವುದಕ್ಕಲ್ಲ. ಉಪಾಸನಾ ದ್ವಯಂ ಮೀನ್ಸ್ ಟು ಉಪಾಸನಾ, ಸಮುಚ್ಚಯ ಮೀನ್ಸ್ ಕಾಂಬಿನೇಷನ್. ದ್ವಯ ಅಂದ್ರೆ ಎರಡು, ಉಪಾಸನ ಅಂದ್ರೆ ಉಪಾಸನೆಗಳು, ಅವನ್ನ ಸಮುಚ್ಚಯ ಅಂದ್ರೆ ಕೂಡಿಸಿ ಮಾಡುವುದು. What are the two types of upasana? One is called Hiranyagarbha upasana on the total intelligence, the omniscient Lord. ಹಿರಣ್ಯಗರ್ಭ ಅಂತ ಬಂತು. ಹಿರಣ್ಯಗರ್ಭ ಅಂದ್ರೆ ಏನ್ರಿ? ದಿವ್ಯಾನಂದ್ರ, ಹಿರಣ್ಯಗರ್ಭ ಅಂದ್ರೆ ಏನು? ಅದಾರಿಲ್ಲೋ ಹಿರಣ್ಯ? ಯಾರು ಕೇಳ್ತಾರ ಅಷ್ಟೇ ಹೇಳ್ರಿ. ದಿವ್ಯಾನಂದ್ರ ಹೇಳ್ರಿ, ಹಿರಣ್ಯಗರ್ಭ ಅಂದ್ರೆ ಏನು? ಎಲ್ಲ ಹಿಂದಾಗಿದ್ವು. ವಿರಾಟ ಹಿರಣ್ಯಗರ್ಭ ಅಂತೀರಿ, ಏಮಿ ಆಗಿಲ್ರಿ? ಸಿಗವಲ್ದ, ಹುಡ್ಕಾಕತ್ತಾರ ಸಿಗವಲ್ದ. ತೈತರಿ ಉಪನಿಷತ್ ಒಳಗ ಹಿರಣ್ಯಗರ್ಭ ಉಪಾಸನ ಮಾಡ್ಬೇಕು ಅಂತ. ನೀವು ಬೇಡ, ನೀವ್ ಹೇಳ್ತೀರಿ, ನೀವು ಬೇಡ. ನಾವು ಬೇರೆಯವರು ಯಾರು ಅವ್ರು ಏನ್ ಕೇಳ್ತಾರ ಅವ್ರಷ್ಟ ಉತ್ತರ ಕೊಡ್ರಿ. ಅಂದ್ರ ನಿಮ್ಗ ಅರ್ಥ ಆಗುದಿಲ್ಲ ಇವು. ನಾ ಹೇಳುವತ್ನಾಗ ಅಷ್ಟ ಅಲ್ಲಿ ಆವರಣ ಭಂಗ ಆಗ್ತೈತಿ, ಮತ್ತೆ ಮುಚ್ಕೊಂಡ್ಬಿಡ್ತದ. ನಾ ಹೇಳೇನ್ರಿಪ್ಪ ರೇವಣ್ಣ. ರೇವಣ್ಣ ಹೇಳ್ರಿ ರೇವಣ್ಣ ಹೇಳ್ರಿ. ಇದು ಈ ಸಮಷ್ಟಿ ಇದು ರೀ, ಕನಸಿನ ಜೀವ ರೀ ಪರ್ ತಿಳ್ಕೊಂಡ್ರಿ. ಇಲ್ಲ, ಇನ್ನೊಂದ್ ಸ್ವಲ್ಪ ಶಬ್ದಗಳನ್ನ ನಾವು ಬೇರೆ ಬೇರೆ ಇಡಬಾರ್ದು. ತಿಳ್ಕೊಂಡ್ರಿ ನೀವು? ನಾ ಹೇಳ್ರಿ ಪುರ್. ಬ್ಯಾಡ್ ಅಂತೀರಿ, ನೀವ್ ಹೇಳ್ತೀರಿ. ನಿಮ್ಗೆ ಬರ್ತದ, ನೀವೆಲ್ಲ ಪಳಗಿರಿ. ಇವ್ರ ಕೈಯಾಗ, ಅಪ್ಪವ್ರ ಕೈಯಾಗ, ಇಬ್ರ ಕೈಯಾಗ ತಯಾರಾಗಿರಿ ನೀವು. ಕುಂಬಾರ್ ಸರು ಮತ್ ಬಸವರಾಜಪ್ಪವ್ರ ಕೈಯಾಗ ತಯಾರಾಗಿರಿ. ಎಲ್ಲರೂ ಚಲೋ ತಯಾರಾಗಿರಿ. ಹಂಗ ಮಾಡ್ಬೇಕು ಅನಿಸ್ತೈತ್ರಿ. ಇದು ಸ್ಪೀಡ್ ಹೇಳ್ತೇವಲ್ಲ, ಅವ್ರು ಬಾಳ ನಿಧಾನ ಏನ್ ಹೇಳ್ತಾರಲ್ಲ, ಅಲ್ಲಿ ಒಂದ ತಾಸು ತಿಳಿದ್ರು ನೆನಪುಳಿಯುವಂತ ಮಾಡಿ ಕೈ ಬಿಡ್ತಾವ. ಹೋಮ್ವರ್ಕ್ ಮಾಡೋದಿಲ್ಲ ನಮ್ಮ ಮಂದಿ. ಹೋಮ್ವರ್ಕ್ ಮಾಡೋರಿಗೆ ನಮ್ ಕ್ಲಾಸ್ ಚಲೋ. ಹೋಮ್ವರ್ಕ್ ಮಾಡಿದವರಿಗೆ ಏನ್ ಮಾಡ್ಬೇಕಂದ್ರೆ ಹಂಗ ತಗೋಬೇಕು ಅನಿಸ್ತದೆ ಇನ್ಮೇಲೆ. ಸಮಷ್ಟಿ ಚಂದ್ರಮ್ಮ ಹಿರಣ್ಯಗರ್ಭ ಅಂದ್ರೆ ಏನ್ರಿ? ಚಂದ್ರಮ್ಮ ಅದಿರಿ? ಓಂ ನಮಃ ಶಿವಾಯ. ವಿಚಾರ ಸಾಗರ ವಿಚಾರ ಚಂದ್ರೋದೊಳಗ ಹಲವಾರು ಸಲ ಬಂದದ. ದೇವೇಂದ್ರಯ್ಯ KP, ಪ್ರೊಫೆಸರ್ ದೇವೇಂದ್ರಯ್ಯ. ಇಲ್ಲ ಗುರುವೇ, ಮರ್ತದೇನಿ. ಇಲ್ಲ ಹೇಳ್ತಿರಲ್ಲ, ಸಂತೋಷ ನಮಗೆ. ಸುಮ್ಮ ಕುಂತಾರ ನೋಡ್ರಿ ಇವ್ರಿಬ್ರು, ಏನ್ ಹೇಳ್ಬೇಕು ಇವ್ರಿಗೆ.
ದುಂಡಯ್ಯ ಹಿರೇಮಠ ಹೇಳ್ತಾರ ನೋಡ್ರಿ. ಸಮಷ್ಟಿ ಸೂಕ್ಷ್ಮ ಶರೀರ ಸರ್. ಹಾ, ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ. ಅಭಿಮಾನಿ ದೇವ್ರು ಯಾರು ಅಂದ್ರೆ ಹೇಳಿ ನನಗೆ. ಚೇತನದಾಗ ಬರ್ತೈತಿ. ಸೂಕ್ಷ್ಮ ಶರೀರ ಅಂದ್ರೆ ಅದು ಜಡ ಐತೋ ಚೇತನ ಐತ್ರಿ ರಮೇರ? ಚೇತನ್ ರೀ. ಚೇತನ ಅಂದಾಗ ಮತ್ತೆ ಅಭಿಮಾನಿ ತಗೋಬೇಕು. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ. ವ್ಯಷ್ಟಿ ಒಳಗ ಅದಕ್ಕೆ ಕಾರಣ ಶರೀರ, ಇದಾದ್ರು ಸ್ವಪ್ನದ ಶರೀರ ಅಂತ ಹೇಳಿದ್ರು. ಅದನ್ನ ಹೇಳಿದ್ರು ಅವರು. ಸಮಷ್ಟಿ ಸ್ವಪ್ನ ಶರೀರ ಅಭಿಮಾನಿ ಅಂತ ಹೇಳಿದ್ರು ನೋಡ್ರಿ. ಅವ್ರು ತಿಳ್ಕೊಂಡಾರ, ಆದ್ರೆ ಹೇಳಕ್ ಬರ್ಲಿಲ್ಲ. ಈ ಹಿರಣ್ಯ ಗರ್ಭ ರೆಫರ್ಸ್ ಟು ಟೋಟಲ್ ಹಿರಣ್ಯ ಗರ್ಭ. ಒಂದು ಉಪಾಸನೆ ಏನಂತಾರ ಅವರು, ಹಿರಣ್ಯ ಗರ್ಭನ ಉಪಾಸನೆ ಮಾಡ್ಬೇಕು ಅಂತಂದ್ರ, ಈಗ ನೋಡ್ರಿ ನಿಮ್ಗ ತಿಳಿಲಿಲ್ಲ ಅಂದ್ರ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ತಿಳಿಲಿಲ್ಲ ಅಂದ್ರ ಇನ್ನೊಂದು ರೀತಿಯಿಂದ ಬರ್ತೇನೆ ನಿಮ್ಗೆ ಹೇಳ್ತೇನೆ. ಈಗ ನಂದೊಂದು ಬುದ್ಧಿ ಅದ, ನಿಮ್ದು ಒಬ್ಬೊಬ್ರದ್ದು ಒಂದೊಂದು ಬುದ್ಧಿ ಅದಾವ. ಜಗತ್ನಾಗ ಎಷ್ಟು ಮಂದಿ ಬುದ್ಧಿ ಅದಾವ ಅಷ್ಟು ಕೂಡಿಸ್ಬಿಡ್ರಿ ಬುದ್ಧಿ. ಆ ಬುದ್ಧಿಗೆ ಅಭಿಮಾನಿ ಏನ ದೇವತಾ ಐತಲ್ಲ ಅದು ಹಿರಣ್ಯ ಗರ್ಭ. ಹಿಂಗ ತೋಡು. ಸಮಷ್ಟಿ ಬುದ್ಧಿ ಅಭಿಮಾನಿ ಹಿರಣ್ಯ ಗರ್ಭ. ಅದ್ರ ಮ್ಯಾಗ ಉಪಾಸನೆ ಮಾಡ್ಬೇಕು. ಹಿರಣ್ಯ ಗರ್ಭ ರೆಫರ್ಸ್ ಟು ಟೋಟಲ್. ಹಿಯರ್ ಹಿರಣ್ಯ ಗರ್ಭ ಈಸ್ ಕಾಲ್ಡ್ ಸಂಭೂತಿ. ಆ ಅವ್ಯಕ್ತ ಹಿರಣ್ಯ ಗರ್ಭಕ್ಕ ಇಲ್ಲಿ ಅವ್ಯಕ್ತವಾದಂತಹ ಏನು ಸಮಷ್ಟಿ ಹಿರಣ್ಯ ಗರ್ಭದ ಅದಕ್ಕೆ ಇಲ್ಲೇ ಸಂಭೂತಿ ಅಂತ ಕರೆದಾರ. ಅಗೇನ್ ಅನದರ್ ಟೆಕ್ನಿಕಲ್ ವರ್ಡ್. ಈ ಇಂಥ ಶಬ್ದಗಳು ಬಹಳ ಬರ್ತಾವ ಈಶಾವಾಸ್ಯ ಉಪನಿಷತ್ನಾಗ. ಈ ಶಬ್ದಕ್ಕೆ ಹಿಂಗ ಅರ್ಥ ಮಾಡ್ಲಿಕ್ಕಂದ್ರೆ ನೀವು ಎಲ್ಲೇ ಹೋಗ್ಬಿಡ್ತೀರಿ. ಹಿರಣ್ಯ ಗರ್ಭ ಈಸ್ ಕಾಲ್ಡ್ ಸಂಭೂತಿ ಬಿಕಾಸ್ ಹಿ ಈಸ್ ಸಪೋಸ್ ಟು ಬಿ ದ ಫಸ್ಟ್ ಬಾರ್ನ್ ಬೀಯಿಂಗ್ ಪ್ರಥಮಜ. ಯಾಕ ಅವಾಗ ಕರ್ದಾರ ಹಿಂಗ ಹಿರಣ್ಯ ಗರ್ಭಗ ಸಂಭೂತಿ ಅಂತ ಯಾಕೆ ಮುಂದಂದ್ರ ಅವ ಮೊದಲು ಹುಟ್ಟ್ಯಾನ. ಕಠೋಪನಿಷತ್ತು 1ನೇ ಮಂತ್ರ ಆಯ್ತು ನೋಡ್ರಿ. ಅವ ಅವಿನಾಶಿ ಅದಾನ್ರಿ. ಅಲ್ಲ ಹಿಂದ್ರಿ. ಉಷನ್ ಹವೈ ವಾಜಶ್ರವಸ ಸರ್ವ ವೇದ ಸಂಧದೌ ತಸ್ಯ ನಚಿಕೇತಾ ನಾಮ ಪುತ್ರ ಆಸ. ಎಲ್ಲೈತದ ಹಿರಣ್ಯ ಗರ್ಭದ ಒಂದು ಮಂತ್ರ ಐತಿ, ಸಿಗ್ಲಿಲ್ಲ ಇರ್ಲಿ. ಸಂಭೂತಿ ಅಂದ್ರ ಹಿರಣ್ಯ ಗರ್ಭಕ್ಕ ಪ್ರಥಮಜ ಅಂದ್ರ ಮೊದಲು ಹುಟ್ಟಿದವ. ಆದ್ರಿಂದ ಅವ್ರಿಗೆ ಏನಂತೀವಿ ನಾವು? ಪ್ರಥಮಜ, ಮೊದಲು ಹುಟ್ಟಿದವ. ಅದಕ್ಕೆ ಸಂಭೂತಿ. ಚತುರ್ಮುಖ ಬ್ರಹ್ಮ ಹಿರಣ್ಯ ಗರ್ಭ, ಚತುರ್ಮುಖ ಬ್ರಹ್ಮ. Therefore he is called Sambhuti. Sambhuti means Janma, birth. Here it refers to the first born Hiranyagarbha. Hiranyagarbha upasana is one type of upasana. ಆ ಹಿರಣ್ಯಗರ್ಭನ ಮ್ಯಾಗ ಉಪಾಸನೆಯನ್ನು ಮಾಡುವುದು ಒಂದೇ ಉಪಾಸನೆ. ಇವೆಲ್ಲ ವೇದಾಂತಿಕ ಮೆಡಿಟೇಷನ್ ಅಂತೀವಿ ನಾವು. ವೇದಾಂತ ದೃಷ್ಟಿಯಿಂದ ಧ್ಯಾನ ಮಾಡುವಂತ ಪದ್ಧತಿ ಇವು ಏನ್ರಿ. ಇವನು ಏನು ಹೇಳ್ಯಾರ ಅವನು ಮರಿಬಾರದು, ಮಾಡೋರು ಅವನು ಮಾಡ್ಬೇಕು. ಅಂತ ಕಡೆ ಏಕಾಗ್ರ ಆಗ್ತದೆ, ಅಧಿಕಾರಿಗಳಾಗ್ತೇವೆ ಅಷ್ಟೇ. ದ ಸೆಕೆಂಡ್ ಉಪಾಸನ ಈಸ್ ಕಾಲ್ಡ್ ಪ್ರಕೃತಿ ಉಪಾಸನ ಆರ್ ಮಾಯಾ ಉಪಾಸನ ಆರ್ ಶಕ್ತಿ ಉಪಾಸನ. ಎರಡನೇದೊಂದು ಉಪಾಸನೆಯನ್ನ ಹೇಳ್ತಾರೆ. ಯಾವುದು ಅಂದ್ರೆ ಪ್ರಕೃತಿ ಉಪಾಸನ ಅಂತಾರ, ಅದಕ್ಕೆ ಮಾಯಾ ಉಪಾಸನ ಅಂತಾರ, ಅದಕ್ಕೆ ಶಕ್ತಿ ಉಪಾಸನ ಅಂತಾರ. ಪ್ರಕೃತಿ, ಮಾಯಾ, ಶಕ್ತಿ, ಆಲ್ ದಿ ತ್ರೀ ಮೀನ್ ಸೇಮ್. ಅವು ಪರ್ಯಾಯ ಶಬ್ದಗಳು. ಪ್ರಕೃತಿ ಅಂದ್ರೂ ಅದ, ಮಾಯಾ ಅಂದ್ರೂ ಅದ, ಶಕ್ತಿ ಅಂದ್ರೂ ಅದ. ಶಕ್ತಿ ಮೀನ್ಸ್ ದ ಪವರ್ ಆಫ್ ದ ಲಾರ್ಡ್. ಏನ್ರಿ? ಶಕ್ತಿ ಶಕ್ತನನ್ನು ಹೊರತುಪಡಿಸಿ ಇರಕ್ ಸಾಧ್ಯ ಇಲ್ಲ. ಹಂಗ ಆ ಪರಮಾತ್ಮನ ಶಕ್ತಿ ಏನದ ಅದಕ್ಕ ನಾವು ಇಲ್ಲಿ ಏನಂತೀವಿ? ಪ್ರಕೃತಿ, ಮಾಯಾ ಅಂತ ಕರಿತೀವಿ. ಮಾಯಾ ಇಸ್ ದ ಪವರ್ ಆಫ್ ಈಶ್ವರ. ಈಶ್ವರನ ಶಕ್ತಿಗೆ ಮಾಯಾ ಅಂತ ಕರಿತೀವಿ. ದಿಸ್ ಪ್ರಕೃತಿ ಮೆಡಿಟೇಷನ್ ಆರ್ ದೇವಿ ಉಪಾಸನಾ ವಿಲ್ ಕಮ್ ಅಂಡರ್ ದ ಸೇಮ್ ಕ್ಯಾಟಗರಿ. ದಿಸ್ ಇಸ್ ಸೆಕೆಂಡ್ ಉಪಾಸನಾ. ಆ ಒಂದು ಪ್ರಕೃತಿ ಅಥವಾ ಶಕ್ತಿಯ ಉಪಾಸನೆಗೆ ನಾವು ಇದು ಎರಡನೇ ಉಪಾಸನೆ. ಈ ಎರಡು ಉಪಾಸನೆಗಳನ್ನ ಮಾಡ್ರಿ. ಹಿಯರ್ ದ ಉಪನಿಷತ್ ಟಾಕ್ಸ್ ಅಬೌಟ್ ಸಕಾಮ ಉಪಾಸನಾ ಫಲಂ ಅಂಡ್ ಕ್ರಿಟಿಸೈಸ್ ಸ್ಟ್ರಾಂಗ್ಲಿ. ಇಲ್ಲಿ ಸಕಾಮ ಉಪಾಸನೆಯನ್ನ ಹೇಳಿ ಅದನ್ನ ಟೀಕಾ ಮಾಡಕತ್ತದ. ಯಾಕ ಹೇಳ್ಬೇಕು? ಯಾಕ ಟೀಕಾ ಯಾಕೆ ಮಾಡ್ಬೇಕ್ರಿ? ಅದನ್ನ ಬಹಳ ಮಂದಿ ಮಾಡಕತ್ತೀವಿ. ಅನೇಕ ಪವಾಡಗಳು ಸಾಧ್ಯ ಅದರಿಂದ. ನೀವ್ ಅದ್ರಾಗ ಕೊಂಡ್ರಬೇಡ್ರಿ ಅಂತ. ನಿಷ್ಕಾಮ ಮಾಡ್ರಿ ಅಂತ. ಅದನ್ನ ಮಾಡ್ರಿ ಸಾಧನ. ಅದೇ ಸಾಧನನ ನಿಷ್ಕಾಮದಿಂದ ಮಾಡಿದ್ರೆ ನಮ್ಮ ವೇದಾಂತಕ್ಕೆ ಅನುಕೂಲ ಅದ, ಅದಕ್ಕೆ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ಬೇರೆ ಸಾಧನ ಇಲ್ಲ ನಮ್ಗ. ವೇದಾಂತ ದೃಷ್ಟಿಯೊಳಗೆ ಅಂತಃಕರಣ ಏಕಾಗ್ರ ಆಗ್ಲಿಕ್ಕೆ ಬೇರೆ ಸಾಧನ ಇಲ್ಲ.
ಅವೇ ಸಾಧನ ತಗೊಂಡ ಅವನ್ನ ನಾವು ಉಪಯೋಗ ಮಾಡ್ಬೇಕಾಗ್ಯದ. Here the Upanishad talks about Sakama Upasana, Phalam, and criticizes it strongly. Look at the mantra. Mantra nodri. E asambhutim upasate. Asambhutim upasate. Asambhuti is the nature of Maya or Prakriti. Why Prakriti or Maya is called asambhuti? Already ಅದಕ್ಕೆ ಸಂಭೂತಿ ಅಂದ್ರ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿಗೆ ಸಂಭೂತಿ ಅಂತ. ಆಯ್ತು. ಇಲ್ಲಿ ಅಸಂಭೂತಿ ಅಂತ ತಿಳ್ಕೊಂಡು ಇದು ಏನಕ್ಕ ಮಾಯೆಗೆ ಪ್ರಕೃತಿಗೆ ಏನಾಗತ್ತಾರ ಅಸಂಭೂತಿ ಅನ್ನಗತ್ತ. ಯಾಕಂದ್ರೆ ಇಟ್ ಡಸಂಟ್ ಹ್ಯಾವ್ ಒರಿಜಿನೇಷನ್. ಅದು ಅದಕ್ಕ ಹುಟ್ಟು ಅನ್ನೋದೈತಿ, ಇದಕ್ಕೆ ಹುಟ್ಟಿಲ್ಲ, ಮಾಯೆಗೆ ಹುಟ್ಟಿಲ್ಲ. ಅವಂಗ ಚತುರ್ಮುಖ ಬ್ರಹ್ಮಗೆ ಹುಟ್ಟದ, ಮತ್ತೆ ಪರಮಾತ್ಮ ಹುಟ್ಟಿಲ್ಲ. ಮತ್ತೆ ಅಲ್ಲಿ ಹೋಗ್ಬೇಡ್ರಿ, ಎಲ್ಲಿ ಏನ್ ಹೇಳ ಅಷ್ಟ ತಿಳ್ಕೊಬೇಕು. ಇಟ್ ಡಸಂಟ್ ಹ್ಯಾವ್ ಒರಿಜಿನೇಷನ್. ಆ ಮಾಯಾ ಪ್ರಕೃತಿ ಅಥವಾ ಈ ಏನು ಇದು ಅದ ಶಕ್ತಿ, ಈ ಶಕ್ತಿಗೆ ಏನಿಲ್ಲ ಅಂತಂದ್ರೆ ಅದಕ್ಕೆ ಹುಟ್ಟು ಇಲ್ಲ. ನ ವಿದ್ಯೆಯ ಅಸಂಭೂತಿ ಜನ್ಮ ಯಶ್ಯ ನ ಅಸಂಭೂತಿ. ಮಾಯಾ ವಾಸ್ ನೆವರ್ ಬಾರ್ನ್, ಎಂದೆಂದು ಹುಟ್ಟಿಲ್ಲ. ಮೆನಿ ಥಿಂಕ್ ಮಾಯಾ ಈಸ್ ಎ ಪ್ರೊಡಕ್ಟ್ ಆಫ್ ಬ್ರಹ್ಮನ್. ಬಹಳ ಮಂದಿ ಪರಮಾತ್ಮನ ಕಾರ್ಯ ಅಂತ ತಿಳ್ಕೊಂಡಾರ, ಮಾಯೆಗೆ ಇಲ್ಲ. ಮಾಯೆ ಎಂದು ಹುಟ್ಟೇ ಇಲ್ಲ. ಮಾಯೆ ಇಸ್ ನಾಟ್ ಬಾರ್ನ್ ಔಟ್ ಆಫ್ ಬ್ರಹ್ಮನ್. ಪರಮಾತ್ಮನಿಂದ ಮಾಯಾ ಹುಟ್ಟಿಲ್ಲ. ಮಾಯೆ ಇಸ್ ಆಲ್ವೇಸ್ ಎಟರ್ನಲಿ ವಿತ್ ಬ್ರಹ್ಮನ್. ಮಾಯೆಯು ಅನುಶೂತವಾಗಿ, ಪರಮಾತ್ಮ ಕೂಡ ಅನುಶೂತವಾಗಿ ಐತಿ, ಯಾವಾಗಲೂ ಐತಿ. ದಟ್ ಈಸ್ ವೈ ವಿ ಹ್ಯಾವ್ ಅರ್ಧನಾರೀಶ್ವರ ಕಾನ್ಸೆಪ್ಟ್. ಅವನ ಅಭಿನ್ನ, ಆ ಪರಮಾತ್ಮನಿಗೆ ತತ್ವಕ್ಕೆ ಅಭಿನ್ನವಾಗಿ ಮಾಯಾ ಇರುವುದರಿಂದ ಅರ್ಧನಾರೀಶ್ವರನ ತತ್ವವನ್ನು ಹೇಳ್ಕೊಂತ ಬಂದಾರ. ಯಾರಿಗೆ ತಿಳಿದಿಲ್ಲ ಅವರಿಗೆ ಅರ್ಧನಾರೀಶ್ವರ ಅಂದ್ರೆ ಬೇರೆ ಇಲ್ಲ, ಪರಮಾತ್ಮನ ಬಿಟ್ಟು ಮಾಯಾ ಇಲ್ಲ ಅನ್ನೋದಕ್ಕ ಅರ್ಧನಾರೀಶ್ವರದ ಸ್ವರೂಪವನ್ನ ತಿಳಿಲಾರದವ್ರಿಗೆ, ತಿಳಿದವರು ಈ ರೀತಿ ಕಲ್ಪನಾ ಮಾಡಿ ಮೂರ್ತಿಗಳನ್ನ ಪೂಜೆ ಮಾಡ್ಲಿಕ್ಕೆ ಹೇಳ್ಯಾರ. ಅರ್ಧನಾರೀಶ್ವರ, ಅರ್ಧ ಭಾಗ ಶಕ್ತಿ ಇರ್ತದ, ಅರ್ಧ ಭಾಗ ಪರಮಾತ್ಮ ಇರ್ತಾನ ನೋಡ್ರಿ ಆ ಮೂರ್ತಿ ಒಳಗೆ. ದೇ ಆರ್ ಇನ್ಸಪರೇಬಲ್ ಕಪಲ್ ಅನ್ಲೈಕ್ ಮಾಡರ್ನ್ ಕಪಲ್. ನಮ್ಮ ಆಧುನಿಕದೊಳಗೆ ಗಂಡ ಹೆಂಡತಿ ಹೆಂಗಿರ್ತಾರ ಹಂಗಿರಂಗಲಿ ಇವರು ಅರ್ಧನಾರೀಶ್ವರ ಇಬ್ರು ಕೂಡೇ ಇರ್ತಾರ ಅವರು ಏನ್ರಿ. ದೇ ಆರ್ ವೆರಿ ಟ್ರೆಡಿಷನಲ್, ದೇ ನೆವರ್ ಗೆಟ್ ಸಪರೇಟೆಡ್. ಎಂದೆಂದು 24/7 ಬೇರೆ ಬೇರೆ ಇರುವುದೇ ಇಲ್ಲ ಅಂತೀವ್ರು. ಯಾರು? ಈ ಮಾಯಾ ಮತ್ತು ಪರಮಾತ್ಮನ ದಂಪತಿಗಳು. ದೇ ನೆವರ್ ಗೋ ಟು ಕೋರ್ಟ್. ಅವ್ರು ಎಂದೂ ಜಗಳ ಮಾಡೋದಿಲ್ಲ, ಕೋರ್ಟಿಗೆ ಹೋಗೋದಿಲ್ಲ. ಯಾಕ? ಬೇರೆ ಇರಕ್ ಸಾಧ್ಯನೇ ಇಲ್ಲ. ಹಾಸ್ಯ ಮಾಡಕತ್ತಾರ ಪೋರ್ ಏನ್ರಿ. ದೇ ನೆವರ್ ಗೋ ಟು ಕೋರ್ಟ್. ಡೈವರ್ಸ್ ಇಲ್ಲ ಇವ್ರಿಗೆ. ಸೊ ಬ್ರಹ್ಮಶಕ್ತಿ ಈಸ್ ಅಸಂಭೂತಿ. ಮಾಯಾ ಅಂದ್ರೆ ಹುಟ್ಟಿಲ್ಲದ್ದು, ಅಭಿನ್ನ. ಮಾಯ ಪರಮಾತ್ಮಗೆ ಅಭಿನ್ನ ಅಂತ ಹೇಳೋದಕ್ಕ ಅಸಂಭೂತಿ. ಸಂಭೂತಿ ಅಂದ್ರೆ ಹುಟ್ಟಿದ್ದು, ಅಸಂಭೂತಿ ಅಂದ್ರೆ ಹುಟ್ಟಿಲ್ಲದ್ದು, ಅನಾದಿ ಅಂತ. ವಾಟ್ ಇಸ್ ದ ಅಡ್ವಾಂಟೇಜ್ ಆಫ್ ಪ್ರಕೃತಿ ಉಪಾಸನ? ಏನೈತ್ರಿ ಇದನ್ನ ಮಾಡೋದ್ರಿಂದ, ಈ ಉಪಾಸನೆ ಮಾಡೋದ್ರಿಂದ ಏನ್ ಲಾಭದ? ಮತ್ತು ಲಾಭಕ್ಕೆ ಬೀಳೋದು ನಾವು. ಇಟ್ ಇಸ್ ವೆರಿ ಪರ್ಟಿಕ್ಯುಲರ್ ಉಪಾಸನ, ಪಿಕ್ಯುಲರ್ ಉಪಾಸನ, ನಾಟ್ ಗಿವನ್ ಎನಿವೇರ್ ಎಲ್ಸ್. ಈ ಉಪಾಸನೆಯನ್ನ ಸಾಮಾನ್ಯವಾಗಿ ಎಲ್ಲಿಯೂ ಹೇಳಿಲ್ಲ. ಉಪನಿಷತ್ಗಳಲ್ಲಿ ಹೇಳ್ಯಾರ, ಹೊರಗೆ ಎಲ್ಲಿಯೂ ಹೇಳಕ್ ಹೋಗಿಲ್ಲ. ಸಾಮಾನ್ಯವಾಗಿ ಓನ್ಲಿ ಇನ್ ಈಶಾವಾಸ್ಯ ಉಪನಿಷತ್ ದಿಸ್ ಏರಿಯಾ ಈಸ್ ಪ್ರೆಸೆಂಟ್. ಇದು ಎಲ್ಲಿ? ಈಶಾವಾಸ್ಯ ಉಪನಿಷತ್ತಲ್ಲಿ ಮಾತ್ರ ಇದನ್ನ ಹೇಳ್ಯಾರ. ಓನ್ಲಿ ಹಿಯರ್ ಪ್ರಕೃತಿ ಉಪಾಸನ ಇಸ್ ಪ್ರೆಸೆಂಟೆಡ್ ಆಸ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಲ್. ಅಭಿನ್ನವಾಗಿರುವಂತಹ ಮಾಯೆಯನ್ನ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಉಪಾಸನೆಯನ್ನು ಹೇಳಿದ್ದು ಎಲ್ಲರ ಇದ್ರ ಅದು ಕೇವಲ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಮಾತ್ರ. ಪ್ರಕೃತಿ is one which is the power of Brahman into which the entire creation resolves during pralaya. ಆ ಪ್ರಕೃತಿ ಅಂದ್ರೆ ಏನು ಅಂದ್ರ, ಇದು ಬೀಜ ರೂಪದ ಅವಸ್ಥೆಗೆ ಪರಮಾತ್ಮ ತತ್ವ ಅನ್ನುವಂಥದ್ದು ಯಾವಾಗ ಬೀಜ ರೂಪಕ್ಕೆ ಹೋಗ್ತಾನೋ ಅವಾಗ ಈ ಪ್ರಕೃತಿಯಲ್ಲಿ ಲಯ ಆಗ್ತಾನ. If a person practices Prakriti Upasana, the advantage is that after death, this Upasaka will merge into Prakriti. ಈ ಉಪಾಸನೆಯನ್ನ ಮಾಡಿದ್ದಾದ್ರೆ ಏನ್ ಲಾಭ ಅದ ಅಂದ್ರೆ, ಉಪಾಸಕನಿಗೆ ಏನ್ ಲಾಭ ಅಂದ್ರೆ,
ಅವನ ಪ್ರಾರಬ್ಧ ಅನುಸಾರ ಆ ಶರೀರದ ಮರಣ ಆತು ಅಂದ್ರ ಆ ಉಪಾಸಕ ಎಲ್ಲಿ ಹೋಗ್ತಾನ ಅಂದ್ರೆ ಈ ಪ್ರಕೃತಿ ಒಳಗೆ ಲಯ ಹಾಕನವ. ಯಾಕ ಅದನ್ನ ಉಪಾಸನೆ ಮಾಡ್ಯಾನವ. ಸೊ ಪ್ರಕೃತಿ ಲಯ ಇಸ್ ದ ಫಲಂ. ಅಂದ್ರೆ ಇದ್ರ ಉಪಾಸನೆ ಯಾರು ಮಾಡ್ತಾರ ಅವರು ಬೀಜ ರೂಪಕ್ಕ ಪ್ರಕೃತಿ ಒಳಗ ಹೋಗ್ದಾಗ ಅವ್ರು ಪ್ರಕೃತಿ ಒಳಗೆ ಹೋಗ್ತಾರೆ. Once he merges into Prakriti, the advantage he has is he will not be reborn again and again. ಆ ಪ್ರಕೃತಿ ಒಳಗೆ ಅವ ಹೋದ್ನ ಅಂದ್ರೆ ಅವ ಹಗಲೆಲ್ಲ ಹುಟ್ಟುವುದಿಲ್ಲ, ಮೇಲಿಂದ ಮೇಲೆ ಹುಟ್ಟುವುದಿಲ್ಲ. ಥ್ರೋಡ್ ದಿ ಕರೆಂಟ್ ಸೃಷ್ಟಿ, ಈ ಸೃಷ್ಟಿ ಆಗಮಟ ಹುಟ್ಟುದಿಲ್ಲ ಅವ, ಮುಂದಿನ ಸೃಷ್ಟಿ ಒಳಗೆ ಹುಟ್ಟಬಹುದು ಮತ್ತವ. ಏನ್ರಿ ಆ ಉಪಾಸನೆ ಫಲ ಏನಂದ್ರೆ ಈ ಸೃಷ್ಟಿ ಇರು ಮಟನು ಮತ್ತೊಮ್ಮೆ ಪುನಃ ಹುಟ್ಟುವುದಿಲ್ಲ. ಅಂದ್ರ ಅತ್ಯಂತಿಕ ಮೋಕ್ಷ ಅಲ್ಲ ಅಂತಿದ್ರು. ಏನ್ರಿ ಈ ಸೃಷ್ಟಿ ಇರು ಮಟ ಅವಾಗ ಮೋಕ್ಷ. ಕರೆಂಟ್ ಸೃಷ್ಟಿ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. ಈ ಸೃಷ್ಟಿ ಎಷ್ಟು ವರ್ಷದ ಅದ ರೀ ಅಂತಂದ್ರೆ ಲಕ್ಷಾನುಲಕ್ಷ ಗಟ್ಟಲೆ ಆಯುಷ್ಯದ ಇದು ಈ ಸೃಷ್ಟಿಗೆ. ವಿದಿನ್ ದ್ಯಾಟ್ ವಿ ಆರ್ ಬಾರ್ನ್ ಸೆವರಲ್ ಟೈಮ್ಸ್. ಈ ಒಂದು ಸೃಷ್ಟಿಯೊಳಗೆ ನಾವು ಹಲವಾರು ಸಲ ಹುಟ್ಟಿ ಬಂದೇವಿ. ದಿಸ್ ರಿಪೀಟೆಡ್ ಕಮಿಂಗ್ ಅಂಡ್ ಗೋಯಿಂಗ್ ಈಸ್ ಅವಾಯ್ಡೆಡ್. ಈಗ ಏನು ಹಗಲೆಲ್ಲ ಬಲ್ ಸಾಯುವುದು ಹುಟ್ಟುದು ಮಾಡಾಗತ್ತೇವಿ, ಈ ಉಪಾಸನೆ ಮಾಡಿದವರು ಇದು ಇಲ್ಲ. He can remain in Prakriti. It is like a very long sleep. ಬಹಳ ಪ್ರಕೃತಿ ಒಳಗೆ ಇರ್ತಾನ ಅಂದ್ರ ದೀರ್ಘಾವಧಿ ಸ್ವಪ್ನಕ್ಕೆ ಹೋಗ್ತಾರಿ ಅಂತ. ಅದ ಸ್ವಪ್ನ ಅನ್ನೋಕಿನ ಸುಷುಪ್ತಿ, ದೀರ್ಘಾವಧಿ ಸುಷುಪ್ತಿಗೆ ಹೋಗ್ತಾರಿಮ. ಈ ಉಪಾಸನೆ ಮಾಡಿದವ ಹೋಗ್ತಾನೆ. He can remain in Prakriti. It is like a very long sleep. This is God ಪ್ರಕೃತಿ ಲಯ. ಇದಕ್ಕೇನಂತಾರಪ್ಪ ವೇದಾಂತ ಒಳಗಂದ್ರ ಪ್ರಕೃತಿ ಲಯ ಅಂತಾರ. ಟೈಮ್ ಬಹಳ ಆತು, ಇನ್ನೂ ಬಹಳ ಅದ. ಇಲ್ಲ ಮುಗಿಸೇ ಬಿಡ್ತೀನಿ. ಇನ್ನ ಒಂದ ಲೈನ್ ಒಂದು ಪ್ಯಾರ ಐತಿ ಹೇಳ್ಬಿಡ್ತೇನೆ. ದಿಸ್ ಇಸ್ ಗಾಡ್ ಪ್ರಕೃತಿ ಲಯ. ಕ್ಯಾನ್ ಯು ಕಾಲ್ ಇಟ್ ಮೋಕ್ಷ? ಇದಕ್ಕೆ ನೀವು ಮೋಕ್ಷ ಅಂತೀರೇನು? ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ? ವೈ ಕಾಂಟ್ ಕಾಲ್ ಇಟ್ ಮೋಕ್ಷ? ಯಾಕಂದ್ರೆ ಪ್ಲೀಸ್ ಕೇರ್ಫುಲಿ ನೋಟ್, ದಿಸ್ ಬೆನಿಫಿಟ್ ಈಸ್ ಓನ್ಲಿ ವ್ಯಾಲಿಡ್ ಫಾರ್ ಕರೆಂಟ್ ಸೃಷ್ಟಿ. ಈ ನಿಮಗೆ ಏನದ ಈ ಸ್ಥಿತಿ ನಿಮಗ ಈ ಸೃಷ್ಟಿ ಒಳಗೆ ಮಾತ್ರ ಸಿಗ್ತದ, ಆ ಉಪಾಸಕರಿಗೆ ಮಾತ್ರ. ಆದ್ದರಿಂದ ಇದು ಅತ್ಯಂತಿಕ ಮೋಕ್ಷ ಅಲ್ಲ, ಕ್ಷಣಿಕವಾದ ಮೋಕ್ಷ ಇದು. ಈ ಒಂದು ಸೃಷ್ಟಿ ಇರೋ ಮಟ್ಟ ಅವ್ನು ಹುಟ್ಟಂಗಿಲ್ಲ ಅವ. ಇನ್ ದ ನೆಕ್ಸ್ಟ್ ಸೃಷ್ಟಿ ದ ವೆರಿ ಸೇಮ್ ಜೀವ ವಿಲ್ ಕಮ್ ಬ್ಯಾಕ್. ಈ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮುಗಿದ ಮ್ಯಾಗ ಮತ್ತೊಬ್ಬ ಚತುರ್ಮುಖ ಈಗ ತಯಾರಾಗತ್ತಾನ. ಮತ್ತೊಬ್ಬ ಚತುರ್ಮುಖ ಬ್ರಹ್ಮ ಆ ಸ್ಥಾನದು ಹೆಂಗೀಗ ನಮ್ಮ ಕರ್ನಾಟಕದ ಸ್ಥಾನವನ್ನ ಸಿದ್ದರಾಮಯ್ಯ ಇವರಿಗೆ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಟ್ರಲ್ಲ, ಹಂಗ ಈ ಚತುರ್ಮುಖ ಬ್ರಹ್ಮನ ಸ್ಥಾನಕ್ಕೆ ಏನದ ಅದು ಒಂದು ಸ್ಥಾನ, ಅದು ಪೊಸಿಷನ್. ಅದು ಆ ಸ್ಥಾನಕ್ಕೆ ಬೇರೆಯವರು ಬರ್ತಾರೆ, ಮತ್ತೆ ಅವ್ರು ತಮಗೆ ಬೇಕಾದಂಗ ಸೃಷ್ಟಿಯನ್ನು ಮಾಡ್ತಾರೆ. ಆ ಸೃಷ್ಟಿ ಆದಾಗ ಮತ್ತೆ ಈ ಜೀವಿಗಳು ಏನೇವ ಪ್ರಕೃತಿ ಉಪಾಸನೆ ಮಾಡಿರ್ತಾರಲ್ಲ ಅವ್ರು ಮತ್ತೆ ಹುಟ್ಟಿ ಬರ್ತಾರೆ. ಏನ್ರಿ ಜ್ಞಾನಿ ಮಾತ್ರ ಹುಟ್ಟಿ ಬರೋದಿಲ್ಲ, ಇವ್ರು ಹುಟ್ಟಿ ಬರ್ತಾರೆ. ದ ಸೇಮ್ ಜೀವ ವಿಲ್ ಕಮ್ ಬ್ಯಾಕ್. ದೇರ್ ಇಸ್ ನೋ ಸ್ಪಿರಿಚುವಲ್ ಬೆನಿಫಿಟ್ ಎಟ್ ಆಲ್. ಹಂಗಾರ ಈ ಉಪಾಸನೆ ಮಾಡೋದ್ರಿಂದ ಆಧ್ಯಾತ್ಮಿಕವಾದಂತಹದ್ದು ಬೆನಿಫಿಟ್ ಲಾಭ ಇಲ್ಲ. ಏನ್ರಿ ಅತ್ಯಂತ ನಿವೃತ್ತಿ ಇಲ್ಲ, ತಾತ್ಕಾಲಿಕ ನಿವೃತ್ತಿ ಅದ. that person can never gain ಆತ್ಮಜ್ಞಾನ throughout the current ಸೃಷ್ಟಿ. ಏನದ ಅವಂಗ ಆತ್ಮಜ್ಞಾನನೂ ಆಗೋದಿಲ್ಲ, ಅವಂಗ ಮತ್ತೊಮ್ಮೆ ಜನ್ಮನೂ ಬರೋದಿಲ್ಲ, ಅಷ್ಟೇ ಲಾಭ ಅವಂಗ. ಯಾಕಂದ್ರೆ ಟು ಗೇನ್ ಆತ್ಮಜ್ಞಾನ he has to have body and guru. ಯಾಕಂದ್ರೆ ಆತ್ಮಜ್ಞಾನಕ್ಕೆ ಬೇಕಂದ್ರೆ ಅವಾಗ ಶರೀರ ಬೇಕು, ಗುರುಗಳ ಬೇಕು. therefore these people will go to ಪ್ರಕೃತಿ ಲಯ. from one angle it is advantageous. ಒಂದ್ ದೃಷ್ಟಿಯಿಂದ ಇದು ಲಾಭನ ಐತಿ. ವಾಟ್ ಈಸ್ ದ ಅಡ್ವಾಂಟೇಜ್? ಏನ್ ಲಾಭ ಅಂತಂದ್ರೆ ಈಸ್ ನಾಟ್ ಬಾರ್ನ್ ರಿಪೀಟೆಡ್ಲಿ, ಮೇಲಿಂದ ಮೇಲೆ ಹುಟ್ಟೋದಿಲ್ಲ. ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್? ಏನ್ ನಮಗ್ ಹಾನಿ ಅದ ಅಂದ್ರೆ ನೋ ಆಪರ್ಚುನಿಟಿ ಫಾರ್ ಸ್ಪಿರಿಚುವಲ್ ನಾಲೆಜ್ ಅಟ್ ಆಲ್. ಅವನಿಗೆ ಆತ್ಮಜ್ಞಾನ ಆಗ್ಲಿಕ್ಕೆ ಅವಕಾಶನೇ ಇಲ್ಲ, ಮನುಷ್ಯ ಶರೀರ ಇಲ್ಲ, ಆ ನಂತರ ಇನ್ನೊಂದೇನಿಲ್ಲ, ಗುರುಗಳಿಲ್ಲ. ಸೊ ದ ಉಪಾಸನ ಉಪನಿಷತ್ ಸ್ಟ್ರಾಂಗ್ಲಿ ಕಂಡೆಮ್ಸ್ ದ್ಯಾಟ್. ಆದ್ರಿಂದ ಈ ಉಪಾಸನೆಯನ್ನ ಹೇಳ್ತದ, ಅದನ್ನ ಮಾಡಬೇಡ್ರಿ ಅಂತ ಕೂಡ ಉಪನಿಷತ್ತು ಅದನ್ನ ಕಠೋರವಾಗಿ ಅದನ್ನ ಏನ್ ಮಾಡ್ತದ, ಅಲ್ಲುಗಳೀತದ. ಅಂಧಂ ತಮಃ ಪ್ರವಿಶಂತಿ. ದ ಪ್ರಕೃತಿ ಉಪಾಸಕ ಬೈ ಮರ್ಜಿಂಗ್ ಇಂಟು ಪ್ರಕೃತಿ ಎಂಟರ್ ಇಂಟು ಡೀಪ್ ಡಾರ್ಕ್ನೆಸ್. ಅಂದ್ರೆ ಈ ಉಪಾಸನೆಯನ್ನು ಮಾಡುವಂತಹ ಒಬ್ಬ ಸಾಧಕ ಅವಾಗೇನಂತೀವಿ ಪ್ರಕೃತಿ ಉಪಾಸಕ. ಅವ ಈ ಪ್ರಕೃತಿ ಉಪಾಸನೆಯನ್ನು ಮಾಡೋದ್ರಿಂದ ಅವ ಏನಾಗ್ತಾನ ಅಂದ್ರೆ ಕತ್ತಲೆಯಿಂದ ಇನ್ನೂ ಅಷ್ಟು ಕತ್ತಲೆಯಿಂದ ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಏನು? ದೀರ್ಘವಾದಂತಹ ಗಾಢ ನಿದ್ರೆಗೆ ಹೋಗ್ತಾನ. ವಿತೌಟ್ ಎನಿ ಪಾಸಿಬಿಲಿಟಿ ಆಫ್ ಸ್ಪಿರಿಚುವಲ್ ನಾಲೆಜ್. ಅಲ್ಲೇನು ಜ್ಞಾನಕ್ಕೆ ಅವಕಾಶನೇ ಇಲ್ಲ ಸುಷುಪ್ತ ಅವಸ್ಥೆಗೆ ಹೋದವರಿಗೆ. ದಿಸ್ ಈಸ್ ಫಾರ್ ಪ್ರಕೃತಿ ಉಪಾಸನ. ಇದು ಪ್ರಕೃತಿ ಉಪಾಸಕರಿಗೆ ಆಗುವಂತ ಫಲ. ವಾಟ್ ಅಬೌಟ್ ಹಿರಣ್ಯಗರ್ಭ ಉಪಾಸನ? ಹಿರಣ್ಯಗರ್ಭ ಉಪಾಸನ ಮಾಡಿದವ್ರಿಗೆ ಏನ್ ಲಾಭ ಆಗ್ತದೆ? ದಟ್ ವಿಲ್ ಬಿ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದನ್ನ ಮುಂದಿನ ಮಂತ್ರದಲ್ಲಿ ಹೇಳ್ತೀವಿ, ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ.
ಮತ್ತ ಆ ವಿಷಯವನ್ನ ನಾಳೆ ದಿವಸ ನೋಡೋಣ. ನನ್ನ ಒಳಗೆ ಇವತ್ತಿನ ಈ ವಿಷಯವನ್ನ ಗುರುಪದಕ್ಕೆ ಅರ್ಪಿಸಿ ನನ್ನ ಮಾನಿಗೆ ವಿರಾಮ.